ಶಿಷ್ಯರನ್ನು ಕುರಿತು ಗುರುಗಳು ಹೇಳ್ತಕ್ಕಂಥ ಉತ್ತರ, ಆ ಎಲ್ಲ ಜನ ಶಿಷ್ಯರಿಗೆ ಅವರಿಗೆ ಸಮರ್ಪಕವಾದ ಉತ್ತರವನ್ನ ಈ ಪ್ರಶ್ನೋತ್ತರದಲ್ಲಿ ಸಂವಾದ ರೂಪವಾಗಿ ಇಲ್ಲಿ ಓದಬೇಕತ್ವ ವ್ಯವಹಾರ ನಡೀತಾ ಇದೆ. ಇಲ್ಲಿ ಕೌಶಲ್ಯ ಅಶ್ವಲಾಯನ ವಿಪ್ಲವದ ಋಷಿಗಳನ್ನು ಕುರಿತು ಒಂದೇ ಉಸಿರಲ್ಲಿ 5 ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಪ್ರಾಣದ ಹುಟ್ಟು ಹೇಗೆ ಹುಟ್ಟಿದಾನೆ, ನಿಯತರಿಂದ ಹುಟ್ಟಿದಾನೆ, ಕಾರಣ ಬೇಕಲ್ಲ. ಈ ಶರೀರದೊಳಗೆ ಹೇಗೆ ಬಂದ, ಎರಡನೇ ಪ್ರಶ್ನೆ. ಬಂದ ತದನಂತರ ಇಲ್ಲಿ ತನ್ನನ್ನು ತಾನೇ ವಿಂಗಡಿಸಿಕೊಂಡು ಶರೀರದ ಎಲ್ಲಾ ಸರ್ವ ವ್ಯವಹಾರಗಳಿಗೆ ಕಾರಣ ಆಗಿ ಸಂಚಾರ ಮಾಡಿ ಸುವ್ಯವಸ್ಥಿತವಾಗಿ ಇಷ್ಟೊಂದು ಭದ್ರವಾಗಿ ಈ ಶರೀರದ ನಿಯಂತ್ರಣಕ್ಕೆ ಕಾರಣ ಆಗ್ಯಾನಲ್ಲ, ಹೇಗೆ ಇದು? ಯಾವುದರಿಂದ ಅವ ಶರೀರ ಬಿಟ್ಟ ನಂತರ ಮೇಲೆ ಹೋಗ್ತಾನೆ, ಖತಮ್. ಆಮೇಲೆ ಹೊರಗೆ ಹೋದ ನಂತರ ಈ ಅಂತರ್ಬಾಹ್ಯ ರೂಪ ಪ್ರಪಂಚವನ್ನ ಯಾವ ರೀತಿ ಆಳ್ತಾನೆ, ಎಲ್ಲವನ್ನ ಒಳ ಹೊರಗಿರೋದು ಎಲ್ಲವುಗಳನ್ನು ತಡೆದಿಟ್ಟುಕೊಂಡನಲ್ಲ. ಈ ಬಗ್ಗೆ ಬಹಳ ಸುಂದರವಾದ ಪ್ರಶ್ನೆಗಳನ್ನು ಮಾಡ್ತಾ, ಈಗಾಗಲೇ ಪ್ರಾಣನ ಹುಟ್ಟು ಅದರ ಬಗ್ಗೆ ಹೇಗೆ ಹುಟ್ಟೈತೆ ಅನ್ನೋದ್ರ ಬಗ್ಗೆ ಹೇಳಿದೀವಿ. ಹೇಗೆ ಬರ್ತಾ ಇದೆ ಅನ್ನೋದು ಕೂಡ ಅದನ್ನು ಹೇಳ್ತೀವಿ. ಇರ್ಲಿ, ಆ ಪ್ರಶ್ನೆ ಹೌ ಎಂಟರ್ಸ್ ದ ಬಾಡಿ, ಹಾಗೂ ಅವನ ಒರಿಜಿನೇಟ್, ಹೌ ಡಸ್ ಪ್ರಾಣ ಒರಿಜಿನೇಟ್, ಹೌ ಡಸ್ ಹಿ ಎಂಟರ್, ಹೌ ಡಸ್ ಹಿ ರಿಮೇನ್ಸ್ ಇನ್ ದ ಬಾಡಿ, ಆ ನಂತರ ಹೌ ಡಸ್ ಹಿ ಲೀವ್ಸ್ ದ ಬಾಡಿ, ಹೌ ಡಸ್ ಹಿ ಸಸ್ಟೈನ್ಸ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ವರ್ಲ್ಡ್. ಒಳ ಹೊರಗಿನ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನಲ್ಲ. ಒಟ್ಟಿನ ಈ ಕಟ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಗುರುಗಳು ಹೇಳ್ತಾ ಬಂದ್ರು. ಕೌಶಲ್ಯನಿಗೆ ಸಮರ್ಪಕವಾದ ಉತ್ತರವನ್ನ, ನೋಡಪ್ಪ, ಇಲ್ಲಿ ಬರ್ಬೇಕಾದ್ರೆ ಏನ್ರ ಒಂದು ಕರ್ಮ ಕಟ್ಕೊಂಡು ಬರ್ಬೇಕಾಗ್ತದಲ್ಲ. ಪ್ರತಿಯೊಬ್ಬರ ಜೀವನಕ್ಕೆ ಒಂದೊಂದು ಕರ್ಮ ಆಧಾರದ ಕರ್ಮ ಕಟ್ಟಳೆ ನಮಗದ. ಅದು ಪ್ರತಿಯೊಬ್ಬ ಜೀವನದ ಆಗು ಹೋಗಳಿಗೆ ಕಾರಣದ. ಪ್ರತಿ ವ್ಯಕ್ತಿಯ ಜೀವನವನ್ನು ನಿರ್ಧಾರ ಮಾಡೋದು ಯಾವುದು? ಕರ್ಮ. ಆದ್ರೆ ನಮ್ಮ ಕ್ವಶನ್ ಅದಲ್ಲ, ಹೌ ಡಸ್ ಕರ್ಮ ಕಮ್. ಕರ್ಮ ಹೆಂಗ ಇದು ಒಳಗ್ ಬರ್ತದಲ್ಲ ಕಟ್ಕೊಂಡು. ಇದು ಕರ್ಮ ಮನೋಕೃತೇನ ಆಯತಿ. ಮನಕೃತೇನ ಮೀನ್ಸ್ ಮನಕೃತೇನ ಪ್ರಯೋಗ, ರೈಟ್ ವರ್ಡ್. ಮನೋಕೃತೇನ ಅಂದ್ರೆ ಮನ ಮೀನ್ಸ್ ದ ಮೈಂಡ್. ಆ ಮನಸ್ಸೇ ಅಲೋನ್ ಕರ್ಮ ಇಸ್ ಡನ್. ಕರ್ಮ ನಡಿಬೇಕಾಗಿತ್ತಂದ್ರ ಮನೇವ ಮನುಷ್ಯನಾಮ್ ಅಂತೀವಲ್ಲ, ಹಾಗೆ ಕರ್ಮವನ್ನು ಕಟ್ಟಿಕೊಂಡು ಬಂದಂತ ಮನಸ್ಸು ಅದೇನ್ ಮಾಡ್ತದೆ? ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಇದು ಅದು ಅಂತೇಳಿ ಕರ್ಮ ಮಾಡ್ತದ. ಅನೇಕ ಕರ್ಮಗಳನ್ನು ಮಾಡ್ತದ, ಗೊತ್ತಿದ್ದೋ ಗೊತ್ತಿಲ್ಲದ್ದೋ. ತನ್ನ ಸಂಕಲ್ಪ ಶಕ್ತಿ ಇರೋದ್ರಿಂದ ಆ ಸಂಕಲ್ಪ ಶಕ್ತಿಗಳಾಗಿ ಅನೇಕ ರಾಗ ದ್ವೇಷಗಳಾಗ್ತಾವ. ಪ್ರಾಂಪ್ಟೆಡ್ ಬೈ ರಾಗ ದ್ವೇಷ, ಬಿಕಾಸ್ ಆಫ್ ರಾಗ ದ್ವೇಷ ಅವೇನ್ ಮಾಡ್ತಾವಂದ್ರ ಕರ್ಮ ಕಾರಣ ಆಗ್ತಾವ. ಕರ್ಮಜ ಸಂಬಂಧ ಅಂತ ಹೇಳಿದ್ರು. ಪ್ರಾರಬ್ಧಕ್ಕನುಸಾರವಾಗಿ ಆ ಬುದ್ಧಿ ಇಲ್ಲಿ ಪರಿವರ್ತನೆ ಆಗಿ ಪಾಪ ಪುಣ್ಯಗಳ ಒಂದು ನಮಗೆ ಫಲ ಸಿಗ್ತದ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕರ್ಮ. ಆ ಪಾಪ ಪುಣ್ಯಗಳು ಏನು ಕಾರಣ? ಆ ಸುಖ ದುಃಖಾದಿಗಳಾಗ್ತಾವ. ಅದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅನುಕೂಲ ಪ್ರತಿಕೂಲ ಬುದ್ಧಿ, ರಾಗ ದ್ವೇಷಗಳು, ಭೇದ ಬುದ್ಧಿ, ಜ್ಞಾನ ಎಲ್ಲ ಸರ್ಮಾಲಿ ಅದ. ಅದು
ಕರ್ಮಾಧಾರ್ ಬಿಕಾಸ್ ರಾಗ ದ್ವೇಷ. ಗುರುಗಳು ಶ್ಲೋಕ ಕೊಟ್ಟಾರ, ತೆಗೆದು ಪೇಜ್ ನಂಬರ್ 96. ಯಾವ್ದದು ರಾಗ ದ್ವೇಷಕ್ಕೆ ಕಾರಣವಾದಂತದ್ದು? ಭಗವಂತ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಯಹ ವೈರಣಂ. ಈ ರಜೋಗುಣದಿಂದ ಉತ್ಪತ್ತಿಯಾದಂತ ಕಾಮವೇ ಕ್ರೋಧ. ಇದರಿಂದ ಇದು ಅನೇಕ ಸುಖ ಭೋಗಗಳ ಬೇಕು, ಇದಕ್ಕೆ ತೃಪ್ತಿ ಹೊಂದಬೇಕಾದ್ರೆ ಇದು ಮಹಾಪಾಪಿ, ಇದು ನಿನ್ನ ವೈರಿ ಹಿಂದೆ ತಿಳ್ಕೋ. ಈ ರಾಗ ದ್ವೇಷಗಳ ಜನ್ಮಕ್ಕೆ ಕಾರಣ ಆಗ್ತವೆ. ಯಾವುದೋ ಅವನ ಕಲ್ಪಾತ್ಮಕವಾದಂತಹ ಮನಸ್ಸದಲ್ಲ, ಅದು ಈ ಕರ್ಮ ತರುವಿಕೆಗೆ ಕಾರಣ ಆಗ್ತದ. ಮನೋಕೃತೇನ ಸಂಕಲ್ಪ ಕೃತೇನ ಕರ್ಮನ ತತ್ಫಲೇನ ಅಸ್ಮಿನ್ ಶರೀರೇ. ಮನೋಕೃತವಾದಂತ ಕರ್ಮ ಅದು ಸಂಕಲ್ಪಕ್ಕನುಸಾರವಾಗಿ ಕರ್ಮನ ತತ್ಫಲೇನ ಕರ್ಮ ರೂಪದಿಂದ ಪರಿವರ್ತನೆ ಆಗಿ ಅದರಿಂದ ಪಾಪ ಪುಣ್ಯಗಳು ಜರುಗ್ತಾವಲ್ಲ. ಅಸ್ಮಿನ್ ಶರೀರೇ ಆಯತಿ. ಆದ್ರಿಂದ ಈ ಶರೀರ ಅನ್ನುವಂಥದ್ದು ಬಂದದ. when prana gets associated with a particular body, ಆ ಪ್ರಾಣ ತನ್ನನ್ನು ತೊಡಿಸಿಕೊಂಡು ಈ ದೇಹಕ್ಕೆ ಬರ್ತದ. ಕರ್ಮನ ಕಟ್ಟಿಕೊಂಡು ಬಂದಂತದ್ದು ಅದಕ್ಕೆ ಹೆಂಗ್ ಬಂತು ಅಂತ ಕೇಳಿದಲ್ಲಪ್ಪ. ದಿಸ್ ಇಸ್ ದಿ ಆನ್ಸರ್ ಟು ದಿ ಸೆಕೆಂಡ್ ಕ್ವಶನ್. ಒಳಗೆ ಬರಬೇಕಾದ್ರೆ ಈ ನಿಮಿತ್ತ ಇಟ್ಕೊಂಡ್ ಬಂದದ. ಇದಕ್ಕೆ ಯಾಕೆ ಮತ್ತ ಕಾರಣದರ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕರ್ಮ ಟು ಎಂಟರ್ ಇನ್ ದಿ ಬಾಡಿ? ಆದ್ರೆ ಭಗವಂತ ಕಾರಣೇನು? ಭಗವಾನ್ ಇಸ್ ನಾಟ್ ರೆಸ್ಪಾನ್ಸಿಬಲ್. ಅವನ್ ಏನು ಕಾರಣ ಅಲ್ಲ. ಇಂಡೈರೆಕ್ಟ್ಲಿ ಭಗವಾನ್ ಓನ್ಲಿ ಇಂಡೈರೆಕ್ಟ್ಲಿ ಯುನೈಟ್ಸ್ ದ ಬಾಡಿ ಅಂಡ್ ಶರೀರಂ. ಅವನ ಕರ್ಮಾನುಸಾರವಾಗಿ ಈ ದೇಹಕ್ಕೆ ತಂದವ ಇಂಡೈರೆಕ್ಟ್ ಆಗಿ ತರ್ತಾನೆ. ಭಗವಂತ ನೇರವಾಗಿ ಮಾಡೋದಿಲ್ಲ. ಭಗವಾನ್ ಡಸ್ ಆಲ್ ದಿಸ್ ನಾಟ್ ಬಿಕಾಸ್ ಆಫ್ ಹಿಸ್ ಓನ್ ರಾಗದ್ವೇಷ. ಭಗವಂತನಲ್ಲಿ ರಾಗದ್ವೇಷಗಳಿಲ್ಲ. ಅವನು ಇವುಗಳ ರಾಗದ್ವೇಷಗಳನ್ನು ತಂದಿಲ್ಲ. ಭಗವಂತ ಕಾರಣ ಅಲ್ಲ. ಆದ್ರೆ ಭಗವಾನ್ ಹ್ಯಾಪನ್ಸ್ ಟು ವಾಟ್? ಮತ್ತೇನವ ಭಗವಾನ? ಕರ್ಮ ಫಲಂ ದಾತ. ಹಿ ಇಸ್ ಇನ್ ಚಾರ್ಜ್ ಆಫ್ ಗಿವಿಂಗ್ ಕರ್ಮ ಫಲ. ನಾವು ಆಫೀಸ್ ಒಳಗೆ ಯಾರೇ ಇಲ್ಲದಾಗ ಇನ್ಚಾರ್ಜ್ ಅಂತ ನಿಮಿಷಕ್ಕೆ ವಿತರಕರು ಕರ್ಮ ಫಲ. ಹಂಗಿಲ್ಲಿ ಭಗವಂತ ಅಥವಾ ಈಶ್ವರ ಇನ್ಚಾರ್ಜ್ ಆಫ್ ಕರ್ಮ ಫಲ. ಇನ್ಚಾರ್ಜ್ ಅದನವ ಪರವಾಗಿ. ದೇರ್ಫೋರ್ ವಿದೌಟ್ ಎನಿ ಪಾರ್ಶಿಯಾಲಿಟಿ ಯುನೈಟ್ಸ್. ಯಾವುದೇ ಪಾರ್ಶಿಯಾಲಿಟಿ ಇಲ್ಲದ ಎಲ್ಲರನ್ನು ಕರ್ಮ ಜೊತೆ ಒಂದುಗೂಡಿಸುವಂತದ. ಯಾಕೆ? ಆ ಕರ್ಮಾನುಸಾರವಾಗಿ ನಿನಗೆ ಏನು ಪರಿಸರ, ಹೆಂಡ್ರು, ಮಕ್ಕಳು, ಮನಿ, ಮಠ, ದೇಹ ಇವೆಲ್ಲವೂ ಸಿಗಬೇಕಾದ್ರೆ ಅದು ನಿನ್ನ ಹಿಂದಿನ ಜನ್ಮದ ಕರ್ಮ. ಕರ್ಮಣ ಗಾನೋ ಗತಿ. ಕರ್ಮ ಬಾಳ ಗಾನ ಅದ, ಗೊತ್ತಾಗೋಲ್ಲ. ಯಾಕೆ? ಹಿಂದಿನ ಜನ್ಮದೊಳಗೆ ಏನ್ ಮಾಡೇವಿ? ನೀ ಮಾಡಿದ ಕರ್ಮ ಬಲವಂತವಾದರೆ ನಾ ಮಾಡುವುದೇನೋ ಅರಿಯೇ. ಅದಕ್ಕ ಏನ್ ಮಾಡಕ್ ಬರುದಿಲ್ಲ. ಘನವಾದ ಕರ್ಮ ನಮ್ಮನ್ನ ತನ್ನ ಕಟ್ಟಿನಲ್ಲಿ ಸಿಗಿಸಿ ಫಲವನ್ನು ಕೊಡ್ತದೆ. ಆ ಫಲ ನಾ ಭಕ್ತು ಕ್ಷೀಯತೆ ಕರ್ಮ ಕೋಟಿ ಶತೈರ್ಪಿ. ಹಂಗ ಹೋಗ್ತದೆ ಕರೆದ. ಕೋಟಿ ಜನ್ಮಗಳು ಗತಿಸಿದ್ರು ಕೂಡ ಕರ್ಮದ ಫಲವನ್ನ ನಾವು ತೀರಿಸಬೇಕಾಗುವುದು ಅಂತಾರೆ ಅವರು. ಆ ಒಂದು ಮಾಡಿದಂತ ಜೀವದ ಕರ್ಮಗಳನ್ನ ಮರೆಯಲಿಕ್ಕೆ ಮರವೇ ಚಿತ್ರಗುಪ್ತರಿಗೆ ಮರವೇದ ಅವರಿಗೆ. ಮನುಷ್ಯನಿಂದ ಹಾಗೂ ಶರೀರದಿಂದ ಮಾಡಿದಂತ ಪಾಪಗಳ ಲೆಕ್ಕಪತ್ರದ ನಿಂದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಅದಕ್ಕ ನೀವು ಉಂಡೆ ತೀರಿಸ್ಬೇಕಾಗ್ತದಪ್ಪ. ಅದರ ಸಲುವಾಗಿ ಈ ಜೀವನ ಚಕ್ರ ಹೇಳ್ತಾರಲ್ಲ, ಜೀವನ ಪಾಪ ನಗುಡದೆಂದಿ ಗಡಗ
ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾಗಿ, ಪಕ್ಷಿಕಲುವಾಗಿ, ಮೃಗಜಾತಿಯಾಗಿ, ಮೀನ ಪಶು ರೂಪವಾಗಿ, ಭೂಪಾಗಿ ಎಲ್ಲ ನಿದ್ರೆ ಬಾರದೆ ಜನ್ನ ಪರಿವಾರ ದುಃಖ ಸಮುದ್ರವೆನಿಸುವ ಸಾಯಸವರಿ. ಅದಕ್ಕೆ ಆ ಒಂದು ಫಲ ಉಣಬೇಕಾಗಿತ್ತು. ಸಾಗತಿ ಅಂತಗತಿ ಯಂ ಯಂ ವಾತಿ ಸ್ಮರನ್ ಭಾವಂ ತ್ಯಜಂತಿ ದೇವರಂ ತ್ವಂ ತಮೋ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮಾನು ಸ್ಮರನ್. ಅದಕ್ಕೆ ಮಾಡು ಅದಾ ಪರಮಾತ್ಮನ ನೆನಸು. ಯಾಕ ನೀ ಏನ್ ಸ್ಮರಣೆ ಮಾಡ್ತೀವ ಅದ ಬರ್ತದ. ತದ್ಭಾವಂ ಯದ್ಭವತಿ. ಸಾಯುವ ಅಂತ್ಯದಲ್ಲಿ ಇಲ್ಲಿವರೆಗೆ ಕೊನೆಯವರೆಗೆ ಏನ್ ಮಾಡ್ತೀವೋ ಅದನ್ನೇ ನಮಗೆ ಬರ್ತದೆ. ಯಾವ ಚಿಂತನೆ ನೀ ಮಾಡ್ತಾ ಬರ್ತೀಯೋ ಆ ಚಿಂತನೆ ಕೊನೆಗೂ ಇರ್ತದ. ಆ ಚಿಂತನೆಯಲ್ಲಿ ಶರೀರ ಹೋಗ್ತದ. ಅದಕ್ಕೆ ಆ ಭಗವಂತನ ಸ್ಮರಣೆ ಇರಲಿ ಅಂತ ಕೃಷ್ಣ ಪರಮಾತ್ಮ. ಯಾಕೆ ಅದು ನಾ ಮಾಡ್ತಕ್ಕಂಥ ಕರ್ಮ ಯಾರು ಉಣ್ಬೇಕಂದ್ರ ನಾ ಮಾಡಿದ ಕರ್ಮನು ನಮ್ಮ ಅಪ್ಪ ಒಮ್ಮನೇ ಬಂದು ಉಣ್ಬೇಕ. ನಾವ ಮಾಡಿದವನೇ ಉಣ್ಣುವನು ಮಾಡಿದ ಅಂತ ಮನಿ ಅಂತ ಕಡಬು. ಅವ ಊಟಕ್ಕೆ ಬಂದಾಗ ಮನಿ ಅಂತ ಕಡಬು ಹಾಕಿ ಹೇಳತ್ತಾರೆ. ಅಕ್ಕಿಗೆ ಯಾರೋ ಹೇಳ್ಯಾರ ಕಡಬು ಹೆಂಗಿರ್ತಾವ ಮಣಿ ಹೆಂಗಿರ್ತೈತಿ ನೋಡ ಅಂತವನ್ನ ಮಾಡಿಬಿಟ್ರು. ಅಕ್ಕಿ ಗಂಡಗ ನೀಡಿಳು. ನೀನ ಉಣ್ಣೆದ ನಂದ ತಗದಿತ್ತು. ನೀನ ಮಾಡಿದೆಯಲ್ಲ ಹೌದು ಉಣ್ಣು. ಹಂಗೆ ಎಂತೆಂತ ಮಣಿ ಅಂತ ಕಡಬುಗಳನ್ನ ನಾವು ಮಾಡ್ಕೊಂಡು ಬರ್ತೇವೆ. ಆ ರೀತಿ ಹೊಲ ನಾವು ಉಣ್ಬೇಕಾಗ್ತದ. ಒಳ್ಳೆಯ ಧರ್ಮ ಪತ್ನಿ ಸಿಗಬೇಕಾದ್ರೂ ಕೂಡ ಮಣಿಯವರು ಸಿಗಬೇಕಾದ್ರೆ ಧರ್ಮ ಪತ್ನಿ ಇಲ್ದ ಕರ್ಮ ಪತ್ನಿ ಸಿಕ್ಕರೆ ಏನ್ ಮಾಡೋದು? ನಮ್ಮ ಮನೆಯವರು ಸೂಜಿ ಮನೆಯವರು ಅನ್ಬೇಕಾಗ್ತದ. ಕಚ 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 ಕಾಲಿಡು ಪುರುಷತ್ಲೆ ಚಾಲುನ ಅದನ್ನ ಮಾಡಿದ್ರೆ ಇದನ್ ತಂದ್ರೆ ಇದನ್ ಕೊಡಿಸಿರೇನ್ ನಾನು. ಸೂಜಿ ಮನೆಯವರು ಧರ್ಮ ಪತ್ನಿ ಅಲ್ಲ, ಕರ್ಮ ಪತ್ನಿ. ಇವೆಲ್ಲ ಸಿಗಬೇಕಾದ್ರೆ ಏನ್ರಿ ಪುಣ್ಯನೇ ಬೇಕು. ಅದಕ್ಕೆ ಭಗವಂತನ ಬೇಯ್ತೇವ್ ನಾವು. ಏ ಪರಮಾತ್ಮ ಏನ್ ತಂದಿದ್ಯೋ ಏನ್ ಮಾಡಿ ಯಾರೇನ್ ಮಾಡ? ಭಗವಂತ ಕಾಣದ ನನ್ನ ಭಗವಂತ ಇಂಡೈರೆಕ್ಟ್. ಅದಕ್ಕೆ ಸಾಮಾನ್ಯ ಕಾರಣಂ ಭಗವಾನ್ ಬೀಯಿಂಗ್ ಇಂಡೈರೆಕ್ಟ್ ಕಾಸ್. ಕಾಡ್ ಸಾಮಾನ್ಯ ಕಾರಣ. ಸಾಮಾನ್ಯ ಕಾರಣದ ಇಂಡೈರೆಕ್ಟ್ ಆಗಿ ಅವರ ಕರ್ಮ ಬೀಯಿಂಗ್ ಅ ಡೈರೆಕ್ಟ್ ಕಾಸ್. ನಮ್ಮ ಕರ್ಮಗಳ ಮಾತ್ರ ನೇರ ಕಾರಣದ ನೋಡಿ. ಆದ್ದರಿಂದ ವಿ ಆರ್ ಕಾಲ್ಡ್ ವಿಶೇಷ ಕಾರಣಂ. ನಮ್ಗೇನಂತಾರ್ರಿ? ವಿಶೇಷ ಕಾರಣಂ ಅಂತ. ತೆಗೀರಿ ಪೇಜ್ ನಂಬರ್ 96. Thus, ಸಾಮಾನ್ಯ ಕಾರಣ and ವಿಶೇಷ ಕಾರಣಂ together makes all these events happen. ಇದೆಲ್ಲ ಕಾರಣ ಯಾವುದು? ಜನ್ಮಕ್ಕ ಭಗವಂತ ಸಾಮಾನ್ಯ ಕಾರಣದಾನಿಂದ, ವಿಶೇಷ ಕಾರಣ ನಮ್ಮದದ. ಎಲ್ಲ ಕೂಡ್ಕೊಂಡು ಈ ಶರೀರದ ಘಟನೆ ಹುಟ್ಟು. ಈಗ ನೋಡಿ, ಇಫ್ ವಿ ಆರ್ ಟುಗೆದರ್ ಇನ್ ದ ಕ್ಲಾಸ್ ಡಿಸ್ಕಸಿಂಗ್ ಪ್ರಶ್ನೋಪನಿಷತ್, ಗುರುಗಳಂತಾರ ನಾವೆಲ್ಲ ಕ್ಲಾಸ್ನಾಗ ಅಭ್ಯಾಸ ಮಾಡಾಕತ್ತೇವು ಪ್ರಶ್ನೋಪನಿಷತ್ತು. ಕೆಲವ್ರು ಬಂದಿಲ್ಲ, ಕೆಲವ್ರು ಬಂದಾರೆ. ಯಾಕೆ? ದಿಸ್ ಈಸ್ ಆಲ್ಸೋ ಕರ್ಮ. ಈಗ ನಮ್ ಲಿಂಕ್ನಾಗ ಎಷ್ಟೋ ಮಂದಿ ಗ್ಯಾಪ್ ಇರಬಹುದು. ಮೊನ್ನೆ ಸುಪುತ್ರಪ್ಪನವ್ರು ಗ್ಯಾಪ್ ಇದ್ರು. ಹಿಂಗ ಅನೇಕ ರೀತಿಯಿಂದ ಗ್ಯಾಪ್ ಇರ್ತಾರೆ. ಕೆಲವರು ಇಲ್ಲವ್ರು ಆಗೋದಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇರ್ತಾವ. ಅದು ನಮಗ್ ಕರ್ಮ. ಯಾಕೆ ಇದೆ ಅದೊಳಗ ಕರ್ಮ ವಶವಾತ್ ಉಣ್ಣಾಕ್ ಬರ್ತಾನಂದ್ರೆ ಇದು ಉತ್ತರ. ಸೊ ವಿತ್ ದಿಸ್ ದ ಸೆಕೆಂಡ್ ಕ್ವಶನ್ ಇಸ್ ಆನ್ಸರ್. ಈ ರೀತಿ ಎರಡನೇ ಪ್ರಶ್ನೆ ಉತ್ತರ ಏನ್ ಮಾಡಿದ್ದೆಲ್ಲಪ್ಪ? ನಿಮಿತ್ತ ಏನು? ಶರೀರ ಬೇಕಾದ್ರೆ ಏನ ನಿಮಿತ್ತ ಇಟ್ಕೊಂಡು ಬರ್ತಾನೆ? ನಿನ್ನ ಕರ್ಮ, ನಿನ್ನ ಹಣೆಬರ. ನಾ ಮಾಡಿದ ಕರ್ಮ ಅದು ನನ್ನ ಹಣೆಬರ ಆಗಿ ಪರಿವರ್ತನೆ ಆಗ್ತದ. ಮ್ಯಾನ್ ಇಸ್ ದ ಡೆಸ್ಟಿನಿ ಆಫ್ ಹಿಸ್ ಓನ್ ಫ್ಯೂಚರ್. ಯಾರವ? ತನ್ನ ದೈವದ ಕರ್ತೃ.
ತನ್ನ ದೇಹದ ಶಿಲ್ಪಿ ಯಾರು ಅಂದ್ರೆ ತಾನೇ ಆರ್ಕಿಟೆಕ್ಚರ್ ಆಫ್ ಇಸ್ ಓನ್ ಫ್ಯೂಚರ್. ಭವಿಷ್ಯಕ್ಕ ಹಿಂದೆ ಮಾಡಿದ ಕರ್ಮವನ್ನ ಇಂದುಣಬೇಕೋ ಜೀವ, ಹಿಂದೆ ಮಾಡಿದ ಕರ್ಮವನ್ನ ನಾಳೆ ಉಂಡುಡಬೇಕೋ ಜೀವ. ಯಾರು ಉಣ್ಬೇಕು? ಗೌಡ್ರು ಉಣ್ಬೇಕೇನ? ಪಾಪ ಅವ್ರಂತೆ ಹೋಗಿ ಹತ್ರ ನಾವು ನಿನ್ ಕರ್ಮಪ್ಪ ಉಣ್ಣಂತಾರ ನಮಗ. ಮಲ್ಲಂಗ ಬಡದಿ ನಮ್ಮ ಮನ್ಯಾಗ ಎಲ್ಲ ಐತಂತ ಡಿಸಿಷನ್ ಐತ್ರಿ, ಏನು ಮಾಡಿಲ್ಲ ನಾನು. ನಿನ್ನ ಶರೀರ ತೂಕ ನೋಡಿ ನೀ ತಗೋಬೇಕಪ್ಪ, ನಾವೆಲ್ಲ ಇಡ್ತೇವೆ. ಪ್ರೀತಿಗೆ ನಿನಗೆ ಎಷ್ಟು ಧರಿಸ್ತದ, ಪಚನ ಆಗ್ತದ, ನಿನ್ನ ಲಿಮಿಟ್ ಏನು ನಿನಗೆ ಯಾಕೆ ಗೊತ್ತಾಗ್ಲಿಲ್ಲ ತಮ್ಮ. ನನಗೆ ಅಲರ್ಜಿ ಆತು, ಅದಾತು ಅಂದ್ರ ನಾ ಏನು ಮಾಡ್ಲಿ ಅಂದ್ರ ಗೌಡ್ರು. ಹಂಗ ಅವ್ರ ಕಾರಣ ಅಲ್ಲ ಪಾಪ. ಆದ್ರ ನನ್ನ ಆರೋಗ್ಯ ನನ್ನ ಕೈಯಾಗೈತಲ್ಲ, ಕಾಕೋಬೇಕಲ್ಲ. ಹೀಗೆ ವಿಶೇಷ ಕಾರಣ ಅಂತಿದು ನಾವು ಮಾಡಿಕೊಂಡದ್ದು. ಏನೋ ಒಂದ್ ನಾವು ಎಡ್ರ ತೊಡ್ರ ಆಗ್ತದ ಅಂದ್ರ ನಾವು ಮಾಡಿದ್ವಿ. ಬರ ಹಿಂದ್ ಮಾಡಿದ್ದು ದೈವಾಧೀನವಾಗಿ ಪರಿವರ್ತನೆಯಾಗಿ ಬರ್ತದ ಪಾಪ ಪುಣ್ಯಗಳ ರೂಪದಿಂದ. ಮಾಡಿದ್ದು ಮಾರಾಯ. ಅದಕ್ಕೆ ಪ್ರಶ್ನೋಪನಿಷತ್ತು ಭಗವಂತನು ಹೊಣೆ ಮಾಡೋದಿಲ್ಲ. ನಮ್ಮ ಕರ್ಮ ವಿಶೇಷ ಹಾಗೂ ಭಗವಂತ ಇಂಡೈರೆಕ್ಟ್ ಕಾರಣ, ಸಾಮಾನ್ಯದನ ವಿಶೇಷ ಕಾರಣ. ನಾವು ಯಾರಿಂದ ಈ ಜನ್ಮಕ್ಕೆ ಬಂದೀವಿಪ್ಪ ವಿಶ್ವಲಾಯನೇ. ಹೀಗೆ ಇಟ್ ಇಸ್ ಗಣಾನುಗತಿ ಕರ್ಮಚಕ್ರಂ. ಆಳಗನದನು ಹೇಳಕ್ ಆಗುದಿಲ್ಲ. ಕೈ ಹಾಕಬೇಡದ್ರಾಗ, ಒಳ್ಳೇದೇನ್ ಆಗ್ತದನ್ ಮಾಡ್ಕೊಂತ ಹೋಗು. ಹಂಗ ಹಿಂಗ ಅನ್ನಕ್ ಹೋಗಬೇಡ. ಹಂಗ ನೋಡೋದು ನೀ ಮಾಡಿದ್ದು. ನಾವು we have to enter the third question which is answered in the following. ಮಂತ್ರ ನಂಬರ್ 4. ಈ ಪ್ರಕಾರವಾಗಿ ಬರಬೇಕಾದ್ರೆ ನಮ್ಮ ಹಣೆ ಬರ ನಮ್ಮನ್ನು ಕರ್ಕೊಂಡ್ ಬರ್ತದ ಹೊರತಾಗಿ ಇನ್ನೊಬ್ರದ್ದು ಯಾವ್ದು ಭಗವಂತ ಕಾರಣ ಅಲ್ಲ. ಅದಕ್ಕೆ ನೀನು ಏನ್ ಮಾಡು, ಜೀವಿತ ಇರುವವರೆಗೆ ಒಳ್ಳೆಯ ಒಂದು ಸತ್ಸಂಗದಲ್ಲಿ, ಸಜ್ಜನರ ಸಂಘ, ಸತ್ಶಾಸ್ತ್ರ ಹಾಗೂ ಎಲ್ಲ ವೇದಾಂತ ಸದ್ವಿಚಾರಗಳಲ್ಲಿ ತೊಡಗು. ಒಳ್ಳೆ ಜನ್ಮ ಬರ್ತದ. ಹಿಂಗ್ಯಾಕು ಅಂತ ಕೇಳಕ್ ಹೋಗ್ಬೇಡ. ದಾರಿದ್ರ್ಯತನ ಇರಬಹುದು, ಶ್ರೀಮಂತರಿಗಿರ್ಬೋದು, ಇರ್ಲಿ ಅವು ಕರ್ಮದ ಅಧೀನ, ದೈವಾಧೀನ. ಪ್ರಸಾದ ಇದು ನಾವು ಪಡ್ಕೊಂಡೇವಂದ್ರೆ ಇದೊಂದು ಪ್ರಸಾದ ಅಂತ ತಿಳ್ಕೊಬೇಕು ಹೊರತಾಗಿ ನಮ್ಮ ಕರ್ಮ ಫಲವನ್ನ ನಾವು ಭೋಗಿಸ್ತಾ ಇದ್ದೀವಿ. ಹೋಗ್ಲಿ, ಎಂದು ಮಾಡಿದ್ದು ಉಣ್ಲಿದು. ನಾವರ ಏನ್ ಮಾಡೋದು, ನೀ ಮಾಡುವುದೇನು ಅವರೇ ಉಣ್ಲಿ. ಸಂತೋಷದಿಂದ ಉಣಿಸಿರೋದಕ್ಕೆ ಏನ ಬರ್ಲಿ, ದುಃಖ ಬರ್ಲಿ, ಸುಖ ಬರ್ಲಿ. ಸಮಯ ದುಃಖ ಅಂತಾರಲ್ಲ, ಸುಖ ದುಃಖ ಸಮಯ ಕೃತ್ವ ಎಲ್ಲನೂ ಸಮನಾಗಿ ನೋಡು ಇರ್ಲಿ. ಆದ್ರೆ ಇಷ್ಟು ಮಾತ್ರ ನೀ ಒಳಗಿಟ್ಕೋ. ನೀ ಮಾಡಿದ ಕರ್ಮ ನೀನು ಎಲ್ಲೇ ಇರೋ, ವಜ್ರ ಪಂಜರೊಳಿರೋ, ಎಲ್ಲ ಸೀಮೆಗಳನ್ನ ದಾಟಿರು. ಅದನ್ನ ಉಣ್ಲೇಬೇಕಾಗ್ತದ ಅಂತ ತಿಳ್ಕೊಂಡಿರು. ಮಾಡಿದ ಪಾಪಗಳು ಶರೀರದಿಂದ ಇರಬಹುದು, ಮನುಷ್ಯರಿಂದ ಇರಬಹುದು, ಮಾತಿನಿಂದ ಇರಬಹುದು, ಅವೆಲ್ಲ ಹೋಗೋದಿಲ್ಲ. ಸೂಕ್ಷ್ಮ ಸಂಸ್ಕಾರ ರೂಪದಿಂದ ಉಂಡ್ಕೊಂಡಿರ್ತಾವೆ. ಅವು ಫಲಕ್ಕೆ ಕಾರಣ ಆಗ್ತವೆ. ಹೀಗೆ ತಿಳ್ಕೊಂಡಿರು ಅಂದ್ರೆ ಈ ಮುಂದೆ ಏನಾಗ್ತದ, ದಾರಿ ಸಿಗ್ತದ. ಮಾಡಕ ಪಾಪದ ಭಯ ಬೇಕಲ್ಲ. ಯಮ ಬಟಾರು ರಸ ಕರುಣ ಸಮಯ ರೇ. ಪಾಪದ ಭಯ ಬೇಕು ಬೇಡ ನಿನಗ. ಯಮ ಭಟರು ಕರುಣ ರಸಮಯ ರೇ. ಮರವೇ ಚಿತ್ರಗುಪ್ತರಿಗೆ ತಮ್ಮ ಈ ವಜ್ರ ಪಂಜರ ಇದ್ರ ಆಗುದಿಲ್ಲ ಅಂತ ಲಿಖಿತ. ನಿನ್ನ ಹಣೆ ಬರ ವಜ್ರ ಪಂಜರ ಹೋಗಿ ಕೂಡಿರ್ತಾನೆ ಅಂದ್ರೆ ತಪ್ಪುದಿಲ್ಲೋ. ಗಟ್ಟೆ ಹೋಗಿದನ. ಏನ್ ಮಾಡಿದಿ, ಈಗ ಬಂದೈತಿ, ಈಗ ಏನ್ ಮಾಡ್ತಿ, ಮುಂದುಣ್ತಿ. ಹಾಗೆ ನಿನ್ನ ಪ್ರಶ್ನೆಗೆ ಉತ್ತರ ಇದ ನೋಡು. ಯಾಕೆ ಬಂದೇನ ಅಂದ್ರ ಕರ್ಮ ಉಣ್ಣಕ್ ಬಂದೀವ. ಕರ್ಮಜ ಸಂಬಂಧದ. ನೀ ಮಾಡಿದ್ ಯಾವ್ದು ಅಹಂಕಾರ. ಅಹಂಕಾರಕ್ಕೂ ಕರ್ಮಕ್ಕೂ ಕರ್ಮಜತಾದ ಆತ್ಮ ಸಂಬಂಧ. ಅದ್ ಹೆಂಗ ಬಂದ ನಿನಗ ಹಾಕೈತೆ ಗೊತ್ತಿಲ್ಲ. ಕರ್ಮ ಚಕ್ರದ ಬಲೆ ಜನನ ಮರಣಕ್ಕೆ ಕಾರಣ ಹೇಗದ. ನಿನ್ನೆಲ್ಲ ಅದ್ರ ಬಗ್ಗೆ ಸಾಕಷ್ಟು ಅಂದಿ, ಚಕ್ರದ ಬಗ್ಗೆ. ಹೀಗೆ ನಾವು ಕರ್ಮದ ಚಕ್ರದಲ್ಲಿ ಬಂದು ಕೂತೀವಿ. ಪಾರಾಗಬೇಕಲ್ಲ. ಪಾರಾಗ
ಆಗ್ಬೇಕಾದ್ರೆ ಗುರುಶಾಸ್ತ್ರಾರಿನ ಶರಣ ಮಂದಿ ಎಲ್ಲ ನೀತಿ ಪಾಲನೆಯಿಂದ ನೀನು ಒಳ್ಳೆಯ ಸದ್ಗುರುಗಳನ್ನು ಸಂಪಾದನೆ ಮಾಡಿಕೊಂಡು ಶಮದಮಾದಿ ಸಾಧನ ಚತುರ್ಥ ಸಂಪನ್ನುಳ್ಳವನಾಗಿ ನಿಜವಾದ ವಿವೇಕ ವೈರಾಗ್ಯಗಳನ್ನು ಸಾಧಿಸಿ ನಿಷ್ಕಾಮ ಕರ್ಮೋಪಾಸಗಳನ್ನು ಮಾಡಿ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕೆ ಬಂದಿ ಅಂದ್ರೆ ನಿನಗೆಲ್ಲ ಅರ್ಥ ಆಗ್ತದೆ, ಜ್ಞಾನ ಲಭ್ಯ ಆಗ್ತದೆ. ಹೀಗೆ ನೀನು ಚಕ್ರದಿಂದ ಪಾರಾಗಲಿಕ್ಕೆ ಬೇಕಾದ ಸಾಧನೆಗಳಿಂದ ಸಾಧ್ಯತೆ ಆದಂತಹ ನಿನ್ನ ಸ್ಥಿತಿಯನ್ನ ಮೋಕ್ಷವನ್ನು ಪಡ್ಕೋರಪ್ಪ. ಹೇಳ್ತಾ ಹೇಳ್ತಾ ಯಾವ 3ನೇ ಪ್ರಶ್ನೆಯಲ್ಲಿ ಬಂದಂತದ್ದು ಒಳಗೆ ಬಂದ ನಂತರ ಹೆಂಗ ಬರ್ಲಿ ಪಾಪಾನುಗುಣದಿಂದ ಏನಾರ ದರಿದ್ರರೇ ಇರ್ಲಿ ಶ್ರೀಮಂತರೇ ಇರ್ಲಿ, ಆದ್ರೆ ಹೌ ಡಸ್ ಪ್ರಾಣ ಸ್ಟೇ ಇನ್ ದ ಫಿಸಿಕಲ್ ಬಾಡಿ? ಹೆಂಗಿರ್ತದ? ಪ್ರಾಣ ಒಳಗೆ ಬಂದ ನಂತರ ಆ ಪ್ರಾಣ ಮುಖ್ಯ ಪ್ರಾಣ ಹಿರಣ್ಯ ಗರ್ಭ ತನ್ನ ಕಾರ್ಯವೈಖರಿಯನ್ನ ವೈಚಿತ್ರತೆಯನ್ನ ಪ್ರದರ್ಶನ ಮಾಡ್ತಾ ಮುಖ್ಯ ಪ್ರಾಣವೇ ಪ್ರಾಣ ಅಪಾನ ಸಮಾನ ಉದಾಹರಣೆ. ಈ ಪ್ರಕಾರ ಅನೇಕ ಖಾತೆಗಳನ್ನ ಮಾಡಿಕೊಂಡು ಮುಖ್ಯ ಪ್ರಾಣ ಏನದಲ್ಲ ಕೆಲವು ನಿರ್ದಿಷ್ಟ ಖಾತೆಗಳನ್ನ ಸಂಸ್ಥೆಗಳನ್ನ ತನ್ನ ಇಟ್ಕೊಂಡು ಗೃಹ ಮಂತ್ರಿ ಇಟ್ಕೋತಾನಲ್ಲ, ಫೈನಾನ್ಸ್ ಮುಖ್ಯ ಇಟ್ಕೋತಾರ್ರಿ, ಕೊಡುದಿಲ್ಲ. ಯಾಕೆ ಗೊತ್ತಿಲ್ಲ, ಇನ್ನೊಬ್ರು ಯಾಕೆ ಕೊಡೋಲ್ಲ, ಸಮಥಿಂಗ್ ಇದೆ. ಹೇಳಿ ಸ್ವಾರ್ಥಿ ಅಲ್ಲ ಮನುಷ್ಯ, ಕೊಟ್ರೆ ದುರುಪಯೋಗ ಆಗಿದ್ದಲ್ಲ ಅಂತ ಇರಬಹುದು. ಇರ್ಲಿಪ್ಪ, ಹಗರಣಗಳು ಆಗಬಾರದು ಅಂತ ಉದ್ದೇಶ. ನಾವೇನು ಹಂಗೆ ವಿಚಾರ ಮಾಡೋದು? ಹೀಗೆ ಈ ಪ್ರಶ್ನದಲ್ಲಿ ಮುಖ್ಯ ಪ್ರಾಣ ಏನ್ ಮಾಡ್ತದ? ಮುಖ್ಯ ಖಾತೆಯನ್ನ, ಶಾಶ್ವಶ್ವಾಸ ರೂಪ ಖಾತೆಯನ್ನ, ಬಹಳ ಮುಖ್ಯ ಇರೋದು. ಎಲ್ಲಿಂದ ಎಲ್ಲಿಗೆ ಅದದು? ನಾವಿಂದ ಹಿಡ್ಕೊಂಡು ಪರ್ಯಂತರ ಹಿಡಿದ ಶ್ವಾಸ ಮೂಗಿನ ಪರ್ಯಂತರವಾಗಿ ನಾಸಿಕಾಗ್ರ ಪರ್ಯ ಉಸಿರು ನೋಡ್ರಿ, ನಾವಿಂದ ಹೊರಗೆ ಬೀಳ್ತದ ನೋಡ್ರಿ. ಕಪಾಲಭಾತಿ ಮಾಡುವಾಗ ಯೋಗ ಅದು ಮಾಡ್ತಿರಲಿಲ್ಲ ನೀವು. ಕಪಾಲಭಾತಿ ಭಸ್ತ್ರಿಕಾ ಭ್ರಮರಿ ಅನುಲೋಮ ಮಾಡ್ಬೇಕು. ಡೈಲಿ ಮಕ್ಕಳದಿಂದ ಹಿಡ್ಕೊಂಡು ಮ್ಯಾಲ ಹೋಗ್ತದ, ಅವಾಗ ಮತ್ತೆ ತೆಳಗ್ ಬರ್ತದ. ನೀವು ಉಸಿರು ಹೊರಗೆ ಬಿಟ್ಟು ಮಾಡ್ಬೇಕು. ಅದನ್ನ 1 ನಿಮಿಷಕ್ಕೆ 60 ಸಲ ಮಾಡ್ಬೇಕು. 5 ನಿಮಿಷ ಮಾಡಿದ್ರೆ 65ಲೇ 300 ಸಲ ಆಗ್ತದ. ಶ್ವಾಸಕೋಶ ಶುದ್ಧೀಕರಣ ಆಗ್ತದ, ರಕ್ತ ಸಂಚಾರ ಆಗ್ತದ, ಪ್ರಾಣವಾಯು ಸಾಕಷ್ಟು ಶೇಖರ. ಅದಕ್ಕೆ ಬೆಳಿಗ್ಗೆ ಎದ್ದ ವಾಕಿಂಗ್ ಯಾಕೆ ಇಡಬೇಕು? ಓಸೋನ್ ಇರ್ತದೆ, ಇರ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ಇರ್ತದೆ. ಹೀಗೆ ಆರೋಗ್ಯಕ್ಕೆ ಶ್ವಾಸಕೋಶದ ಉಸಿರಾಟ ಬಹಳ ಮುಖ್ಯ, ಪ್ರಾಮುಖ್ಯ ಖಾತೆ. 1 ನಿಮಿಷಕ್ಕೆ 21,600 1 ದಿವಸ. ಅಷ್ಟು ಸಲ ಅಂತದಂತ ಅಷ್ಟು ಸಲ ಇರುವಾಗ ಎಷ್ಟಾದ್ರೂ ಆಗ್ಲಿ ಅಹಂ ಬ್ರಹ್ಮಾಸ್ಮಿ ಓಂಕಾರ ಜಪ ಮಾಡಿ 10,000 ಓಂಕಾರ ಜಪ ಇರ್ಬೇಕಾದ್ರ 24 ತಾಸಿನ ಇರ್ಲಿ. ಹೃದಯ ಶುದ್ಧಿ ಆಗ್ತದ. ಅನೇಕ ಮಂತ್ರ ಪಠನ ಮಾಡ್ರಿ. ಹೀಗೆ ಅಲ್ಲಿ ಹೃದಯದಲ್ಲಿರುವಂತ ಎಲ್ಲಾ ರಕ್ತ ಶುದ್ಧ ರಕ್ತ ಸ್ವಚ್ಛ ಆಗಿ ಮತ್ತೆ ಶರೀರ ತುಂಬ ಹೋಗ್ತದೆ. ಶ್ವಾಸ ಉಚ್ಛ್ವಾಸ, ಶ್ವಾಸ ಉಚ್ಛ್ವಾಸ. ಇದು ಕೂಡ ನಿರ್ದಿಷ್ಟದ ಪ್ರಾರಬ್ಧ. ದೇವ ಅವಾಗ ನಿಯಮ ಮಾಡ್ಯಾನೆ. ನಿನ್ನ ಸಂಪತ್ತು, ನಿನ್ನ ಆಯು, ನಿನ್ನ ವಿದ್ಯಾ ಬುದ್ಧಿ ಇವೆಲ್ಲವೂ ವಾಯು ನಿಧನಂಚ. ನಿನ್ನ ಸಾವು, ನಿನ್ನ ಹುಟ್ಟು ಇವೆಲ್ಲವೂ ಕರ್ಮದ ಅಧೀನ. ಪ್ರಾರಬ್ಧ ಪುರುಷ ಅನ್ನುವಂತಾವ ಇಲ್ಲಿ ಬೆನ್ನ ಹತ್ಯಾನ ನಮಗ. ಅದಕ್ಕೆ ಅದರ ಅನುಸಾರವಾಗಿ ಆ ಬುದ್ಧಿಯನ್ನ ಪಾಪ ಪುಣ್ಯದ ಫಲವನ್ನು ನಾವು ಕೊಡ್ತಾ ಇದ್ದೀವಲ್ಲ. ಇರಲಿ. ಹೀಗೆ ಅದು ಅನೇಕ ವಿಭಾಗಗಳನ್ನು ಮಾಡಿ ಶ್ವಾಸ ಸಂಸ್ಥೆ, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸಿಕ್ಯೂಟಿವ್, ಫಿಟಿಂಗ್, ಹೀಗೆ ಡೈಜೆಸ್ಟಿವ್ ಸಿಸ್ಟಮ್ ಸಮಾನವಾಗಿ, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಪಾರವಾಗಿ, ಹೀಗೆ ಅನೇಕ ಖಾತೆಗಳನ್ನು ಕೊಟ್ಟು ಶರೀರದ ಕಾರ್ಯಗಳೆಲ್ಲವೂ ಸುವ್ಯವಸ್ಥಿತವಾಗಿ, ನಿಖರವಾಗಿ, ಕ್ರಮಬದ್ಧ ನಡೀತಿರ್ತಾವೆ. ಇದು ನಮಗೆ ಗೊತ್ತಾಗೋಲ್ಲ. ಪರಮಾತ್ಮನಿಂದ ನಿಯಂತ್ರಣ ಇದು.
ಇಷ್ಟ ವರ್ಷ ಆಯುಷ್ಯ, ಇಷ್ಟ ಸಂಪತ್ತು, ಇಷ್ಟ ವಿದ್ಯಾ, ಇಷ್ಟ ಬುದ್ಧಿ, ಹನಿಕ್ ಹೋದ್ ಮೀನು ಮಾಡಿದ್ರು ಕೂಡ ಭಯಂಕರ ಕೋಟ್ಯಾಧಿಪತಿ ಅಂದ್ರೆ ಆಗೋಲ್ಲ, ಬಡವ ಆಗ್ಲಿಕ್ಕೆ ಬಿಡೋದಿಲ್ಲ. ಅದೇನ್ ಕೊಡಬೇಕು ಕೊಡ್ತದ. ದೊಡ್ಡ ಪಂಡಿತ ಆದ್ರೆ ಆಗಿ ಕೊಡೋಲ್ಲ, ಆಗಬಾರ್ದಂದ್ರು ಆಗ್ತದ. ಅದು ನಮ್ ಕೈಯಾಗಿಲ್ಲ. ನೋಡ್ರಿ, ಎಲ್ಲಾ ಶಾಸ್ತ್ರಗಳು ಓದ್ಬೇಕಂತೇವು, ಪುಣ್ಯ ಇದ್ರೆ ಓದ್ತೇವಿ. ಎಲ್ಲಾ ಬ್ರಹ್ಮಸೂತ್ರ ಅದಾವ, ಇನ್ನು ಎಷ್ಟು ಅದಾವ. ಪುಣ್ಯ ಬೇಕು. ನಮ್ಮ ಪುಣ್ಯ, ನಿಮ್ಮ ಪುಣ್ಯ ಗಟ್ಟಿತ್ತಂತಂದ್ರ ಅದು ನಮಗ್ ಲಭ್ಯ ಆಗ್ತದೆ. ಇರ್ಲಿ, ಹೀಗೆ ಎಲ್ಲ ಸಂಸ್ಥೆಗಳು ಒಂದಕ್ಕೊಂದು ಪೂರಕವಾಗಿ ಇಷ್ಟೊಂದು ಸಹಕಾರದಿಂದ ನಡೆದಾವಲ್ಲ. ಯಾರ ಸಹಾಯದಿಂದ? ಭಗವಂತನ ಒಂದು ನಿಯಾಮಕ ಶಕ್ತಿ ಅದ ರೀ. ಹೊರಗ ಸೂರ್ಯ ಚಂದ್ರಾದಿ ಗ್ರಹಗಳ ಚಲನೆ ಹೆಂಗ್ ನಿಯಾಮಕ ಶಕ್ತಿ ಹೋಗೋದೇವ ಅಧಿಕೃತ ದೇವತೆಗಳದಾರೋ, ಆದಿ ದೇವತೆಗಳು, ಅಧಿದೇವತೆಗಳು ನೇಮಿಸಲ್ಪಟ್ಟಾರೆ. ಹೆಂಗ ನಮ್ಮ ಮಂತ್ರಿಗಳದಾರಲ್ಲ, 14 ಖಾತೆ ಅದಾವ. ಎಲ್ಲಾ ಖಾತೆಗಳು ಒಬ್ಬ ಮಿನಿಸ್ಟ್ರ ಆಯಾ ಕಾರ್ಯ, ಆಯಾ ಖಾತೆಗಳನ್ನ ಹಂಚಿಕೊಂಡು ನಿರ್ವಹಣೆ ಮಾಡ್ತಾರ. ಹಂಗ ಇಲ್ಲಿ ಕೂಡ ಅನೇಕ ದೇವತೆಗಳ ಸಾನ್ನಿಧ್ಯದಲ್ಲಿ ಆ ದೇವತೆಗಳು, ಕರ್ಮ ದೇವತೆಗಳು ಏನ್ ಮಾಡ್ತಾವ ಅಂದ್ರ ನಮ್ಮ ಹಿಂದ ಆ ಫಲವನ್ನು ಕೊಟ್ಟು ಆಳ್ಸಕ್ ಹಚ್ಚಾವೆ. ಹೀಗೆ ನಾವು ಒಳಗೆ ಬಂದು ಏನ್ ಮಾಡ್ತಾನೆ ಪ್ರಾಣ ಅಂದ್ರೆ ಇದನ್ನೆಲ್ಲ ಮಾಡ್ತಾನೆ. ನಿರ್ವಹಣೆ, ಪ್ರಾಣಪಾನ್ ಸಮಾನ ವ್ಯಾನ್, ಉದಾನ್ ಮುಖ್ಯವಾದಂತ ವ್ಯಾನ ನಾವು ಪಂಚೀಕರಣ ಮಾಡಿದ್ವಿ. ಹಿಂಗೆ ಎಷ್ಟು ಸುಂದರವಾಗಿ ಪಂಚೀಕರಣ ಹೇಳಿದ್ರ ಅವ್ರು. ವ್ಯಾನ ವಾಯು ತುಂಬಾನೇ ಯಾಕೆ ಅಡ್ಡಾಡ್ತದೆ? ಆಕಾಶ ತತ್ವ. ವ್ಯಾನ ವಾಯುವಿನಲ್ಲಿ ಅರ್ಧ ಭಾಗ ಏಟ್ರೆ ಅದೇನದ ವ್ಯಾನ ಎಲ್ಲ ಕಡೆ ಸರ್ವತ್ರ ಎಲ್ಲ ಕಡೆ ಅಡ್ಡಾಡ್ತದ. ವ್ಯಾನ ಗಾಡಿ ಇದ್ದಂಗ ಅದೆಲ್ಲವನ್ನು ತಲುಪಿಸ್ತದೆ, ಸಮಾನ ವಾಯು ಹಂಚ್ತದೆ. ಇರಲಿ, ಈ ಪ್ರಕಾರವಾಗಿ ಪ್ರತಿಯೊಂದು ವಾಯುವಿಗೆ ಒಂದೊಂದು ಕೆಲಸ ವಹಿಸಿಕೊಟ್ಟು ಪರಮಾತ್ಮ ಅವುಗಳನ್ನ ಶರೀರದಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ಹಾಕಿದಾನೆ. ಮನುಷ್ಯಾಕ್ ಸಾಧ್ಯದ? ಇರ್ಲಿ, ಇದೆಲ್ಲ ಸಿಸ್ಟಮ್ ಏನ್ ಪಂಚೀಕರಣ ನೀನು ಮಾಡಿದೀವಿ ಅದನ್ನ ನಿನ್ನೆ ದಿವಸ ನಾವು ನಿಜಗುಣಾರ್ಯರ ಪ್ರಮಾದ ಹೇಗೆ ಒಂದು ಶ್ಲೋಕದಲ್ಲಿ ಎಲ್ಲ ಬಂದ್ಬಿಟ್ಟದ ನೋಡ್ರಿ. ಎದ್ರೊಳಗೆ ಬಂದದ ಅಂದ್ರೆ ಮಂತ್ರ 5 ದ್ವಿತೀಯ ಗತಿ ಬರ್ಕೋರಿ, ಎಲ್ಲ ಬಂದ್ಬಿಟ್ಟದ. ಎಷ್ಟು ಚಂದ ಹೇಳ್ಯಾರ ನಿಜಗುಣರ. ಎಷ್ಟರ ಅಭ್ಯಾಸ ಮಾಡಿರ್ಬೇಕು ಏನ್ರಿ? ಉದಿತಾಗ್ನೋಷವೇಲೋಚನವಾಯ್ತು, ಅದು ರೂಪ ಪ್ರತಿಭಾಷಕವಾಯ್ತು. ಆಯ್ತು ನೋಡ್ರಿ, ತೆಗಿ. ಬರಿ ಮಾರುತನೇ ವ್ಯಾನವದಾಯ್ತು. ಕೇವಲ ಮಾರುತಿದ್ರೆ ವ್ಯಾನ, ವಾಯು ಮಾರುತಂದ್ರ ವಾಯು ಏನಾಗೈತ್ರಿ? ಈಗ 4 ಭಾಗ ಆಯ್ತು. ಮೊದಲ 2 ಭಾಗ ಆಯ್ತು. ವ್ಯಾನ ಅರ್ಧ, ಉಳಿದ ಅರ್ಧದಲ್ಲಿ 4 ಭಾಗ. ಬರಿ ಮಾರುತನೇ ವ್ಯಾನವದಾಯ್ತು, ನೆರೆತೆರ್ಯ ಗತಿಯದ ಕಾಯಿತು. ಚಲ್ಲವಲನ ಸರ್ವ ಶರೀರಗಳಲ್ಲಿ ಅಡ್ಡಾಡುವಂತಹದ್ದು ಆಕುಂಚನ ಪ್ರಸರಣ. ಎದಕ್ಕ? ವ್ಯಾನಕ್ಕಾಯ್ತು. ಸಾಕ ಒಂತ ಸಾಲ. ದಾರುಣಿಗೋಡಿ ದೊಡಸುವಾಯಿತು. ನೋಡಿ, ಆ ವ್ಯಾನವಾಯು 1 ಎಂಟ್ರಾಶ್ 2 ಭಾಗ ಮಾಡಿದ್ರೆ ಅರ್ಧ ಭಾಗದ ಮತ್ತ ಭಾಗ 4 ಭಾಗ ಮಾಡಬೇಕು. ಕಿರ್ದ ಪಿಣಿಗಿರ್ದ 1 ಎಂಟ್ರಾಂಶ ಇರ್ತೀವಿ ನಾವು. ವ್ಯಾನದ 1 ಎಂಟ್ರಾಂಶ, ಪ್ರತಿಯೊಂದು ಎಂಟ್ರಾಂಶ ಇದೇನಾಯ್ತ್ರಿ? ಹಸುವಾಯಿತು ಪ್ರಾಣ. ದಾರುಣಿ ಬರಿ ಮಾರುತನೇ ವ್ಯಾನವದಾಯ್ತು, ನೆರೆತೆರ್ಯ ಗತಿಯದಾಯಿತು. ದಾರುಣಿಗೋಡಿದದು ಹಸುವಾಯಿತು, ಕಾರಣ ಶಕ್ತಿಯನದು ಪಡೆಯಿತು. ವಾರಿಯ ಕೂಡಲು ಜಲ ಪಾನವವಾಯ್ತು, ಊರನದೋ ಮುಖ ಅದಕ್ಕೇನಾಯ್ತು? ಗತಿ ಅದಕ್ಕಾಯ್ತು. ಅನಲಂಗೂಡಲು ಉದಾನಯವಾಯ್ತು. ಅನಲಂಗೂಡಿ ಬೆಂಕಿ ಜೊತೆ ಕುಡಿ ತನಗದರಿಂ ನುಡಿ ಬದಲಾಯಿತು. ಮಾತದು ಮಾತಾಡ್ತೀವಲ್ಲ, ನುಡಿದು ಅಂಬರಗೋಡಿ ಸಮಾನವದಾಯ್ತು. ಆಕಾಶ ಕೂಡಿನಾಯ್ತು, ಸಮಾನ ವಾಯು ಆಯ್ತು. ಎಲ್ಲಾ ಕಡೆ ಹರಿದಾಡ್ತಿದ್ರೆ ಆಕಾಶ, ಎಲ್ಲಾ ಕಡೆ ಅದ. ಹಂಗಿದು ಎಲ್ಲಾ ಕಡೆ ಸಮಾನ ವಾಯು. ಎಲ್ಲ ನರನಾಡಿಗಳಿಗೆ ಜೀವತ್ವವನ್ನು, ಜೀವ ಪೋಷಕಾಂಶಗಳನ್ನ ರಕ್ತ
ಅದ ಅಂತ ಇಲ್ಲಿ ತಿಳಿಯಲಿಯುವಕ್ಕೆ ಚಲನತ್ವ ಉಳ್ಳದರಿಂದವೇ ಮಾರುತ. ಇನ್ನು ಚಲನತ್ವ ಉಂಟಾಗಿ ಇಡೀ ಶರೀರ ಈ ವಾಯುವಿನ ತತ್ವದಿಂದ ತುಂಬಿ ತುಳುಕ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ನಿಜಗುಂಡ್ರು ಸಾಮಾನ್ಯರಲ್ಲ, ಭಯಪಟ್ಟು ಮಾಡಿದ್ರು ಅಡ್ಡಿಲ್ಲ. ಆದ್ರೆ ಇಲ್ಲಿ ಮಾತ್ರ ಗುರುಗಳ ಒಂದು ವೈಶಿಷ್ಟ್ಯದ ಮೇಲೆ ಬೇರೆ 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 ಹೇಳ್ತಾರೆ. ಏನ್ ಬೇರೆ ಹೇಳ್ತಾರೆ? ಮತ್ತು ಕೆಲವೊಂದು ವಾಯುಗಳು, ಅವು 5 ವಾಯುಗಳಲ್ಲಿ ಅಂತಃಪಾತಿ ಮಾಡ್ತಾರೆ. ಏನು ಪ್ರಾಣಪಾನ ವ್ಯಾನ ಸಮಾನ ಉದಾಹರಣೆದೊಳಗೆ ಹೇಳಿದಿವಲ್ರಿ ನಾವು. ಇನ್ನೇನು ಹೇಳಿದೀವಿ? ಯಾವ ಮತ್ತೆ 10 ವಾಯುಗಳನ್ನು ಎಕ್ಸ್ಟ್ರಾ ಹೇಳ್ಕೊಂಡ್ ಬಂದೀವಿ ನಾವು. ನಾಗ ಕೂರ್ಮ ಕುಗ್ರ ದೇವದತ್ತ ಹೇಳಿದವಲ್ಲ. ಮತ್ತೆ ವೈರಮ್ಮ ಮುಖ್ಯ ಪ್ರಯೋಜನ ಅಂತರ್ಯಾಮಿ ಮಹಾಪ್ರಾಣ. ಇವ್ ಯಾಕೆ ಬಂದು? ಇವನ್ನ ಕೆಲವು ಕಡೆ ಹೇಳಿಲ್ಲ. ಇದಕ್ಕೆ ಸರಿಯಾದ ವೇದದ ಪ್ರಮಾಣಗಳಿಲ್ಲದೆ ಇರುವುದರಿಂದ 5ರಲ್ಲಿ ಅಂತಃಪಾತಿ ಮಾಡಿದ್ದಾರೆ. ಆದರೂ ಕೂಡ ನಿಜಗೊಂಡ್ರವನ್ನೆಲ್ಲವೂ ಕೋಟ್ ಮಾಡಿದ್ದಾರೆ. ಏನ್ ಮಾಡ್ತಾವ್? ಬೇಕಲ್ಲ ಅಂತಃಕರಣ ಪ್ರಚೇಷ್ಟ ಮಾಡವ್ರು ಯಾರು? ಮನ ಬುದ್ಧಿಯಾದಿಗಳನ್ನ ಪ್ರಯಾಣ ಮಾಡವ್ರು ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನಾಗಾದಿ ಪಂಚವಾಯುಗಳು ಏನ್ ಮಾಡ್ತಾವ? ಪಂಚ ಕರ್ಮೇಂದ್ರಗಳನ್ನು ಪ್ರೇರಿಸ್ತಾವೆ. ಯಾವುವು? ನಾಗ ಕೂರ್ಮ ಇವೆಲ್ಲ ಅಷ್ಟು ಕೃಕರ ದೇವದತ್ತ ಧನಂಜಯ ಅಂತ ಕೊನೆಗೆ ಬರ್ತದೆ ಎಲ್ಲಿ. ಆಮೇಲೆ ಪ್ರಾಣ ಪಂಚವಾಯುಗಳು ಶ್ರೋತ್ರಾದಿ ಪಂಚಜ್ಞಾನಿಗಳನ್ನು ಪ್ರೇರಣ ಮಾಡ್ಬೇಕು ಬೇಡ. ಆಮೇಲೆ ಅಂತಃಕರಣ ಪಂಚಕ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತರು ಇವು ಪ್ರೇರಣೆ ಆಗ್ಬೇಕಾದ್ರೆ ಬೇಕಲ್ಲ ವಾಯುಗಳು. ಕ್ರಮವಾಗಿ ಅವು ಕೂಡ ವೈರಂಭ ಮುಖ್ಯ ಪ್ರಪಂಚನ ಅಂತರ್ಯಾಮಿ ಮತ್ತು ಮಹಾಪ್ರಾಣವೆನಿಪ 5 ಇವೆಲ್ಲವೂ ಕ್ರಮವಾಗಿ ತಿಳ್ಕೋಬೇಕು. ಮನ ಬುದ್ಧಿ ಚಿತ್ತ ಅಹಂಕಾರ ನೋಡ್ರಿ. ನಿಜಗುಂಡ್ರೆ 2ನೇ ಸಂಧಿ ಪರಮಾಣು ಬೋಧೆ ನೀವು 4ನೇ ಸೂತ್ರದಲ್ಲಿ ನೋಡ್ರಿ, ಎಲ್ಲನೂ ಬರ್ತದ. ಸೂತ್ರ 3ರಲ್ಲಿ ಬರ್ತದ. ಏನ್ರಿ? ಪ್ರಾಣಾದಿಪಾಯು ಧರ್ಮ ನಿರಾಕರಣೆ ಅಂತ ಬರ್ತದ. ಇವು ಆತ್ಮನಿಗಿಲ್ಲ ಅಂತ ಅಲ್ಲಿ ಹೇಳಕ್ ಹೊಂಟಾರ ಅವ್ರು. ಇವ್ಯಾವು ಆತ್ಮನಲ್ಲ, ಛಾಯೆಗಳು ಅಂತ ನೀನ್ ಹೇಳ್ಕೊಂಡು ಬಂದಿರು. ಹೀಗೆ ಅಂತಃಕರಣವನ್ನು ಚೇಷ್ಟಲೆ ಮಾಡ್ಬೇಕಾಗಿತ್ತು ಅಂದ್ರ ವೈರಂಭ ಮುಖ್ಯ ಪ್ರಭಂಜನ ಅಂತರ್ಯಾಮಿ ಮಹಾಪ್ರಾಣ ಕ್ರಮವಾಗಿ ಮನ ಬುದ್ಧಿ ಚಿತ್ತ ಅಹಂಕಾರ ಹೀಗೆ ಹೇಳ್ಕೊಂತ ಬಂದು ಇನ್ನೊಂದು ವಾಯು ಬಹಳ ಮುಖ್ಯ ಹೇಳಿದ್ರು ಧನಂಜಯ. ನೀನ್ ಹೇಳಿದ್ವಿ ನಾವು ಎಲ್ಲಾರು ಬಿಟ್ಟು ಹೋದ್ರ ಉದಾಹರಣೆ ವಾಯು ಎಲ್ಲಾ ಕಟ್ಕೊಂಡು ಹೊರ ಹೋಗ್ತದ. ಸಾವಿಗೆ ಮರಣ ಆದ ತಕ್ಷಣ ಎಲ್ಲ ಹೋಗ್ತದೆ. ಇವು ಕರ್ಕೊಂಡದು ಸೂಕ್ಷ್ಮ ಶರೀರಕ್ಕೆ ಜೋಡಿಸಿ ಮತ್ತೊಂದು ಶರೀರಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ಇಲ್ಲೊಂದು ಕಾಲಿಟ್ಟು ಇನ್ನೊಂದು ಕಾಲಲ್ಲೇ ಇಟ್ಟು ಈ ಕಾಲು ತಕ್ಕೋತದಂದ್ರೇನು ಉದಾಹರಣ ವಾಯು ಅವೆಲ್ಲ ಪ್ರಾಣಗಳನ್ನ ಜೊತೆಗೂಡಿಸಿ ಆ ಕಂಠದಿಂದ ಅಕ್ಕಂತದ್ದು ಹೊರಗೆ ಹೋಗ್ತದ. ಹೆಂಗ? ನೆತ್ತಿ ಮೂಲಕ ಹೋಗ್ಬಹುದು, ಮೂಗಿನ ಮೂಲಕ ಹೋಗಬಹುದು, ಕಿವಿ ಮೂಲಕ ಹೋಗಬಹುದು, ತೆಳಗ್ ಹೋಗ್ಬಹುದು. ಒಟ್ಟು ಹೋಗ್ತದ 9 ರಂಧ್ರಗಳಲ್ಲಿ ಯಾವ್ದು ರಂಧ್ರ ಪಾಪ ಪುಣ್ಯಗಳ ಅನುಸಾರವಾಗಿ ಇರ್ಲಿ. ಹೀಗೆ ಯಾವ ಅಂತಃಕರಣ ಚತುಷ್ಟಯ ನಡಿಬೇಕಾಗಿತ್ತು ಅಂದ್ರೆ ಇವು ಬೇಕು ಅಂತ ಅಭಿಪ್ರಾಯ. ನಿಜಗುಂಡ್ರ ಅವನು ಹೇಳ್ಯಾರ, ಇಲ್ಲಿ ಅಪ್ಪ ಅವ್ರು ಹೇಳಿಲ್ಲ. ಪರಮಾರ್ಥಾನಂದ್ರು ಅವನ ಅಂತಃಪಾತಿ ಮಾಡಿಬಿಟ್ಟಾರೆ. ಇರ್ಲಿ, ನಮಗೇನ್ ಬೇಕು ಅಷ್ಟು ತಗೊಳ್ಳೋ. ಇವೆಲ್ಲ ಕಾರ್ಯಗಳನ್ನ ಈಗಾಗಲೇ ನಾವು ಬಹಳಷ್ಟು ನಿನ್ನೆ ಒಂದು ಅರ್ಧ ಗಂಟೆ ವಿಸ್ತಾರವಾಗಿ ಎಳ್ಳಷ್ಟು ಸಮಸ್ಯೆ ಬಾರದಂತೆ ಹೇಳ್ಕೊಂತ ಹೋಗಿರಿ. ಇನ್ನು ಮೇಲೆ 1 ನಿಮಿಷ ಗಾಳಿ ಬಾಳ ಬರಾಗ್ತದ. ಮತ್ ಮುಂದಿನ ಪ್ರಶ್ನೆ ಯಾವುದು? ಎಲ್ಲ ಗೊತ್ತಾಯ್ತು ಈಗ ನಮಗೆ. ಇರ್ಲಿ, ಇಲ್ಲಿ ಇವೆಲ್ಲವುಗಳನ್ನ ಹೇಳ್ತಾ ಮುಂದ್ ಬಾಳ ಹೇಳ್ಯಾರ ಅವ್ರು. ಅಪ್ಪ ಅವರು 5ನೇ ಮಂತ್ರ, 6ನೇ ಮಂತ್ರ, 7ನೇ ಮಂತ್ರ ಈ ವಾಯುಗಳ ಕಾರ್ಯ ವೈಖರಿಯನ್ನ ಹೇಳ್ಕೊಂತ ಬಂದಾರ. ಇರ್ಲಿ,
ನಿಜಗುಂಡ್ರೆ ಒಂದು ಸೋಕ್ ಸಾಕ್ ನಮಗ ಎಲ್ಲ ಅದ್ರಾಗ ಗೊತ್ತಾಗ್ತದ. ಈ ಒಂದು ಪಚನ ಸಂಸ್ಥೆ ನಿಂಗೆ ಹೇಳಿದೇವಲ್ಲ ಎಲ್ಲ ಸಾಧಾರಣ ಮೂಗಿನಿಂದ ಹಿಡ್ಕೊಂಡು ಜಠರವರೆಗೆ ಪಚನ ಸಂಸ್ಥೆ ಇರ್ತದ. ಯಾಕೆ ಇದು ಯಾವುದು ನಾಭಿಯಿಂದ ಹಿಡ್ಕೊಂಡು ಮೂಗಿನವರೆಗೆ ಶ್ವಾಸಕೋಶ ಸಂಸ್ಥೆ, ಆಮೇಲೆ ಪಚನ ಸಂಸ್ಥೆ, ಅದು ಬಾಯಿ, ನಾಲಿಗೆ, ಗಂಟಲು, ಅಲ್ಲಿಂದ ಅನ್ನನಾಳ ಮೂಲಕ ಜಠರಾಗ್ನಿ ಕೂಡ್ತದ. ಇದ್ರದ ಸಂಸ್ಥೆ ಬೇರೆ, ಶ್ವಾಸನಾಳದ್ದು. ತೆಪ್ಪಿದು ಹೋಗಿ ಅದ್ರಾಗ ಒಂದು ಅಗಳ ಬಿತ್ತಂದ್ರಿ, ಈ ಒಂದು ಸಂಸ್ಥೆಯ ವೈಖರಿ ಸರಿಯಾಗಿ ನಡೀತಿರ್ತದ. ನಾವು ನುಂಗಿದಾಗ ಅದು ಓಪನ್ ಆಗ್ತದ. ಗ್ಲಾಟಿಸ್ ಅಂತ ಹೇಳಿ ಒಂದು ಪಟಲ್ ಇರ್ತದ, ಅದು ಮುಸ್ತದ, ಅನ್ನನಾಳ ಇದನ್ನ ಶ್ವಾಸನಾಳವನ್ನು ಮುಸ್ತದ, ಅದಕ್ಕೆ ಎಂಟ್ರಿ ಕೊಡ್ತದ, ಆಹಾರ ತೆಳಗ್ ಹೋಗ್ತದ. ಆಮೇಲೆ ಅದು ಮುಸ್ತದ, ಶ್ವಾಸ ನೋಡ್ತೈತಿ, ಶ್ವಾಸ ಉಚ್ಛ್ವಾಸ ನಡೀತದ, ಶ್ವಾಸೋಚ್ಛ್ವಾಸ. ತಪ್ಪಿ ಎರಡು ಕೂಡಿ ಮಾಡಿದ್ರ, ತಪ್ಪಿ ನೀವು ಊಟ ಮಾಡುವಾಗ ಶ್ವಾಸನೊಳ ಅಳವಡಿಸ್ಕೊಂಡು ಮಾಡಿದ್ರ ಅದ್ರಾಗ ಅಗಳು ಹೋಗ್ತದ. ಶ್ವಾಸ ಶಂಟ ಮೇಲೆ ಗುದ್ದಲ ಬೇಕಾಗ್ತದ, ಶ್ವಾಸನೊಳಗೆ ಇಟ್ಕೊಳ್ಳೋದಿಲ್ಲ, ಅದು ಹೊರಗಾಗ್ತದ, ಹಕ್ ಹಕ್ ಅಂತ ಹೊರಗಾಗ್ತದ. ಹಿಂಗೆ ಸಮರ್ಪಕವಾಗಿ ಅವು ತಮ್ಮ ಕೆಲಸ ಸಂಸ್ಥೆಗಳು ಬೇರೆ ಅಂತ ಹೇಳಕೈ. ಇಲ್ಲಿ ಹೀಗೆ ಅನೇಕ ರೀತಿಯಿಂದ ನಾವು 6, 5, 6 ಅವೆಲ್ಲ ಸಮಾನವಾಗಿ ಒಂದೆಲ್ಲ ಭಾಳ ಹೇಳ್ಕೊಂತ ಹೋಗ್ಯಾರ. ಅದು ಮುಂದಕ್ಕೆ ಉಪನಿಷತ್ತಲ್ಲಿ ಕೂಡ ಬಂದದಂತ. ಎಲ್ಲವೂ ಕೂಡ ಬಹಳ ವಿಸ್ತಾರವಾಗಿ ತೈತ್ರ ಉಪನಿಷತ್ತು ಎಲ್ಲ ಬಂದಾವ. ವ್ಯಾನ ಬಗ್ಗೆ ಬಹಳ ಹೇಳ್ಯಾರ, 2 ಪೇಜ್ ಹೇಳ್ಯಾರ. ಅದಕ್ಕೆ ಮೂಲ ಕಾರಣದ. ಅದಕ್ಕೆ ನಾವು ಈಗ 6ನೇ ಮಂತ್ರ ಹೋಗ್ಬಿಡೋ ನೇರವಾಗಿ, ಅದು ಸಾಕಷ್ಟು ಆತು ನಿನ್ನೆ ಇವತ್ತು. ಆದ್ದರಿಂದ ಇಲ್ಲಿ ಮುಂದಿನ ಮಂತ್ರ ಯಾವುದು ಅಂತ ಕೇಳಿದ್ರೆ ವಿಭಾಗ ಕ್ರಮ ಆಯ್ತು, ಆಮೇಲೆ ಅಧ್ಯಾತ್ಮ ದೈವಗಳು ಆಯ್ತು, ಅದು ಎಲ್ಲ ನಾವು ಸಂಕ್ಷಿಪ್ತ ಹೇಳಿ. ಇನ್ನು ಪ್ರಾಣಾಗ್ನಿ ಹೋತ್ರ ಅಂತ ಬರ್ತದ 4ನೇ ಪ್ರಶ್ನೆ. 4ನೇ ಪ್ರಶ್ನೆ ಯಾವ್ದ್ರಿ? ಯಾರು ಹೇಳ್ತೀರಿ? 4ನೇ ಪ್ರಶ್ನೆದಲ್ಲಿ ಹೌ ಡಸ್ ಇಟ್ ಲೀವ್ ದ ಬಾಡಿ? ನಮ್ಮ ಶರೀರ ಬಿಡಬೇಕಾದ್ರೆ ಹೇಗೆ ಅಂತದ 4ನೇ ಪ್ರಶ್ನೆ. ಈ ಪ್ರಾಣಾದಿಗಳಲ್ಲಿ ವ್ಯಾನ ಅಪಾನ ಅನ್ನುವಂಥವು, ಉದಾರ ಅನ್ನುವಂಥವು ಎಲ್ಲವೂ ಕೂಡ ಗಂಟು ಮುಟ್ಟಿ ಕರ್ಮಾನುಸಾರವಾಗಿ ಆಯುಷ್ ತೀರಿದ ನಂತರ ಉದಾನವಾಯು ಗಂಟಲಿನಿಂದ ಹೊರಗೆ ಹೋಗಿ ಒಮ್ಮೆ ಹೋಗ್ತದ. ಉದಾನ ಮೂಗಿನ ಮೂಲಕ ಶ್ವಾಸ ಹೊರಗೆ ಹೋಗ್ತದೆ. ಇನ್ನು ಬಹಳ ಬ್ರಹ್ಮಜ್ಞಾನಿಗಳಿರ್ತಾರೆ ಅಂದ್ರೆ ಬ್ರಹ್ಮರಂಧ್ರದ ಮೂಲಕ ಹೋಗ್ಬೋದು. ಅಂದ್ರೆ ಕರ್ಮಾನುಸಾರವಾಗಿ ಉಳಿದ ರಂಧ್ರಗಳಲ್ಲಿ ಕರ್ಮಿಷ್ಠರು ಹೋಗ್ತಾರೆ. ಅತಿ ಪಾಪನರು ಮಾಡಿದವರು ಗುದ ದ್ವಾರದ ಮೂಲಕ ಜನೇಂದ್ರ ಮೂಲಕ ಸೇರಿ ಬಿಡ್ತಾರೆ. ಎಲ್ಲ ಸಾಮಾನ್ಯವಾಗಿ ಗೊತ್ತಿದ್ದ ವಿಷಯ. ಹೇಗೆ ಹೊರಗೆ ಹೋಗ್ತಾನಂದ್ರೆ ಇಡೀ ಶರೀರವನ್ನು ಕಿತ್ತ ಆಯುಷ್ ತೀರ್ತದ, ಇರ್ತಾರೆ, ಅದು ಬಿಡುದಿಲ್ಲ. ಯಮ ತಗೊಂಡು ಹೋಗ್ತಾನೆ. ಪ್ರಾಣದಲ್ಲಿ ಇನ್ನೊಂದು ಸ್ವಲ್ಪ ಅಪ್ಪ ಅವರು ಇಲ್ಲಿ ವಿಶೇಷ ತಗೊಂಡ್ರ ಅದನ್ನ ಅಷ್ಟೇ ಹೇಳ್ತೀನಿ. ಇನ್ನು ಮುಂಡಕ ಉಪನಿಷತ್ that came 7 flames. What are they? 7 ರೀತಿಯ ಮಿಂಚುಗಳು, ಜ್ವಾಲೆಗಳು ನಮ್ಮ ಮುಖದಲ್ಲಿ ಬರ್ತಾವಂತ. 2 eyes are taken as 2 flames. 2 ಕಣ್ಣುಗಳು ಅವು ದ್ವೀಪಗಳು, ಜ್ಯೋತಿಗಳು. Why compared to flames? Because ಅವು ದೀಪದ ಜ್ವಾಲೆಗಳಂತ ಯಾಕೆ ಹೇಳ್ತೀವಿ?
ದ ಫಾರ್ಮ್ಸ್ ಅಂಡ್ ಕಲರ್ಸ್ ಹೊರಗಿರುವಂತ ನಾಮಗಳನ್ನ ಕೇಳಿಸ್ಕೊತಾವ. ದೆನ್ 2 nostrils ಆರ್ 2 flames. 2 ಮೂಗಿನ ಹೊಳ್ಳೆಗಳು ಗಂಧವನ್ನ ತಗೋತಾವ. ಆ ಒಂದು ಗಂಧವನ್ನ ಬೆಳಗ್ತಾವ ಅಂದ್ರೆ ತಗೋತಾವ. ಅಂಡ್ ಆಲ್ಸೋ 1 mouth is the flame. ಬಾಯಿ ಕೂಡ ಅದು 2 ರಸ, ಒಂದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 2 ಅದಾವ. ನಾಲಿಗೆ ಎಲ್ಲಿದೆ? ಜ್ಞಾನೇಂದ್ರಿಯದ, ಬಾಯಿ ಕರ್ಮೇಂದ್ರಿಯದ 2 ಕೂಡಿರ್ಬೇಕಾದ್ರೆ ಅದು ಕೂಡ ಎಲ್ಲವನ್ನ ರಸವನ್ನ ರಸನೇಂದ್ರಿಯ ಬೆಳಗ್ತದ. ಬಾಯಿ ಹೊರಗಿನ ಧ್ವನಿಗಳ ಮೂಲಕವಾಗಿ ವಾಕ್ ಅಗ್ನಿ ಮೂಲಕ ಏನ್ ಮಾಡ್ತದ? ಹೊರಗಿನ ಧ್ವನಿಗಳನ್ನ ಆಲಿಸ್ತದ, ಅದು ಬೆಳಗೋದ ಅಂತ. ಟಂಗ್ ಕೆನಾಟ್ ಡು ದ ಫಂಕ್ಷನ್ ಆಫ್ ಟೇಸ್ಟಿಂಗ್ ಆಲ್ಸೋ. ನಾಲಿಗೆ ಏನ್ ಮಾಡ್ತದ? ಫಂಕ್ಷನ್ ಆಫ್ ಟೇಸ್ಟಿಂಗ್ ಕ್ಯಾನ್ ಡೂ, ಅದು ರುಚಿಯನ್ನ ಗ್ರಹಣ ಮಾಡ್ತದ. ಆಲ್ಸೋ ದ ಫಂಕ್ಷನ್ ಆಫ್ ಟಚ್, ಸ್ಪರ್ಶವನ್ನು ಕೂಡ ಅದು ಗುಣವನ್ನು ಗ್ರಹಣ ಮಾಡ್ತದ. ಚರ್ಮ ಶರೀರದ ಎಲ್ಲಾ ಭಾಗದಲ್ಲಿ ಇರುವುದರಿಂದ ಬಾಯಿಯಲ್ಲಿ ನಾಲಿಗೆಯಲ್ಲಿ ಹೋದ ನಾಲಿಗೆಯ ಸ್ಪರ್ಶ ಶೀತ ಉಷ್ಣ ಕಠಿಣ ಮೃದು ಅದು ತಿಳಿತಾ ಇದೆ. ಹೀಗೆ ಡಿಟೇಲ್ ಆಗಿ ಹೇಳ್ಯಾರಪ್ಪ ಅವ್ರು. ಯಾಕಂದ್ರೆ ನಾಲಿಗೆ ಟೇಸ್ಟ್ ಬಡ್ಸ್ ಅಂತ ಇರ್ತಾವಲ್ಲಿ, ಅವು ರಸವನ್ನು ಗ್ರಹಣ ಮಾಡಿ ಬೆಳಗ್ತಾವು ಅಂದ್ರೇನ ಅವನು ಗ್ರಹಣ ಮಾಡ್ತಾವ. ಯಾಕೆ? ಕೋಡನ್ನ ಗ್ರಹಣ ಮಾಡ್ತಾವ ನಾಲಿಗೆ. ಹೀಗೆ ಇವೆಲ್ಲವೂ 6 ಒಟ್ಟು ಎಷ್ಟ್ರಿ? 2 ಕಣ್ಣು, 2 ಕಿವಿ, 2 ಮೂಗಿನ ದ್ವಾರ, 6 ಪ್ಲಸ್ 1 ಮೌತ್. ಇವೆಲ್ಲವೂ ಕೂಡ ಬೆಳಗುನರಿವು. All these representing 5 sense organs. They are all flowing forth, capable of grasping stimuli from the world, because ಅವು ಹೊರಗಿನ ಜಗತ್ತಿನಿಂದ ಪ್ರೇರಣೆಯನ್ನು ಹೊಂದಿ ಹೊರ ಜಗತ್ತಿನ ಜ್ಞಾನವನ್ನ ಗ್ರಹಣ ಮಾಡ್ತವೆ. ಹೀಗೆ ಈ ಪ್ರಾಣಿಗಳು ಬಹಳ ಸುವ್ಯವಸ್ಥಿತವಾಗಿ ವ್ಯಾನ ಅಪಾನ ಪ್ರಾಣ ಎಲ್ಲ ಕೆಲಸ ಮಾಡ್ತಾವಂತ ಹೇಳಿ, ಒಟ್ಟಿನ ಮೇಲೆ ವ್ಯಾನ್ ಅನ್ನುವಂಥದ್ದು ನಾಡಿಗಳ ಮೂಲಕವಾಗಿ ಇಡೀ ಶರೀರ ತುಂಬ. ಇದು ನಾಡಿ ಅಂದ್ರೆ ಏನು? ಇದರ ಅರ್ಥ ಕೆಲವರು ನಾಡಿ ನೋಡಿಕೆ ರೋಗ ಕಂಡು ಹಿಡಿತ ಗೌಡ್ರಂತ. ಅವ್ರು ಹಳೆ ಮಂದಿ ಎಲ್ಲ ನಾಡಿಯಿಂದ ಈ ರೋಗ ಅದ ಇಂಥದ ಅಂತ ವ್ಯತ್ಯಾಸ. ಎಲ್ಲಿದಾವ್ರಿ ನಾಡಿ? ಬಹಳ ಅದಾವ, ಶರೀರ ತುಂಬದಾವ್, ಲೆಕ್ಕ ಇಲ್ಲ. 77 ಕೋಟಿ 77 ಲಕ್ಷ 77,722 ಏನೋ ಅಂತಾರೆ, ಇರ್ಲಿ. ಹೀಗೆ ನಾಡಿಗಳ ದ್ವಾರ ರಕ್ತ ಸಂಚಾರ ಮಾಡ್ತದ. ಅದರ ಬಡಿವಿಕೆಯ ಆಧಾರದ ಮೇಲೆ ರೋಗಗಳನ್ನು ಪತ್ತೆ ಹಚ್ತಾರೆ ಗೌಡ್ರು. ದೊಡ್ಡ ದೊಡ್ಡ ಡಾಕ್ಟರ್ಗಳು, ಆಯುರ್ವೇದಿಕ್ ಪಂಡಿತರು. ಯಾಕೆ? ಇಂದಿನ ವಿಷಯಕ್ಕೆ ಇಂತಿಷ್ಟ ಅಂತ ಇರ್ತದ ಸಂಖ್ಯೆ, ಅದು ಗೌಡ್ರಿಗೆ ಗೊತ್ತದ. ಅದ್ರ ಮೇಲಿಂದ ಕಂಡು ಹಿಡಿತಾರೆ. ನಾಡಿ ಶುದ್ಧಿ ಇಲ್ಲಪ್ಪ ನಿಂದು, ದಿನಾನು ಒಳ್ಳೆ ಆರೋಗ್ಯ, ಒಳ್ಳೆ ಹವೆಯಲ್ಲಿ ನೀನು ಇದನ್ನ ಶ್ವಾಸ ತಗೋ. ಹೀಗೆ ಉಪನಿಷತ್ತು ಏನ್ ಹೇಳ್ತದ? ಲೈಕ್ ಎ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಕಂಟ್ರಿ. ಇದು ಹೆಂಗ್ ವರ್ಕೌಟ್ ಅದ ಅಂದ್ರ, ವಿಮಾನದಾಗ ಕುಂತ್ರ ಗೊತ್ತ, ದಾರಿಗಳ ಕಾಂತ ನೋಡ್ರಿ. ಈ ಹುಬ್ಳಿ ಅನ್ನುವಂತ ಪಟ್ಟಣ ಈಟ ಕಾಂತದಲ್ಲಿ ದಾರಿಗಳು ಈಟಿಟ ಗೆರಿಯಂಗ್ ಕಾಂತ, ತುಂಬಾ ಗೆರೆಗಳು. ಒಂದು ಎಲಿ ತೋರಿ ಅದರ ಗೆರೆಗಳು ಎಟ್ಟಿರ್ತಾವ ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್ ಅಂತಾರ. ನಡು ಒಂದು ಹೋಗಿರ್ತದ, ಅದರ ಸುತ್ತ ಮತ್ತ ಅನೇಕ ಇರ್ತಾವ, ಅದರ ಸುತ್ತ ಮತ್ತು ಕಡೆ ಎಲ್ಲ ಒಂದು ಜಾಲ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಒಂದು ಎಲಿಯೊಳಗೆ ಅಥವಾ ವಿಮಾನ ಮೇಲೆ ಕುಂತ ನೋಡ್ರಿ ಹೆಂಗ್ ಕಾಣ್ತಾವ ದಾರಿಗಳು. ಹಳ್ಳಿಗಳಲ್ಲಿ ಹೋಗುವಂತ ದಾರಿಗಳು ಗೆರಿ ಕಾಣ್ತಾವ. ಹಾಗೆ ನಮ್ಮ ದೇಹದಲ್ಲಿ ಆದ್ರೂ ಕೂಡ ಈ ಅಸ್ಥಿ ಪಂಜರವನ್ನು ಕಟ್ಟಿಕೊಂಡು ಎಲ್ಲ ಬಹಳ ಸುವ್ಯವಸ್ಥಿತ. ರಕ್ತವು ಕೂಡ ಲೋಮನಾಳಗಳ ಅಭಿಧಮನಿ ಅಪಧಮನಿ ಏನು ಸಣ್ಣ ದೊಡ್ಡ ಸೂಕ್ಷ್ಮ ನಾಳಗಳ ಇಡೀ ಶರೀರ ತುಂಬ ಚರ್ಮ ಸುಲಿದ್ರೆ ಗೊತ್ತಾಗ್ತದೆ ನರವ್ಯೂಹ ಎಷ್ಟು ಜಟಿಲದ ಅನ್ನೋದು. ಕೋಟ್ಯಾನಿ ಕೋಟಿ ನರಗಳು, ಕೋಟ್ಯಾನಿ ಕೋಟಿ ಜೀವಕೋಶಗಳು ನೋಡ್ರಿ. ಲೆಕ್ಕ ಹಾಕ್ರಿ, ಒಂದಿದ್ರಾಗ ಬರೀ ಹನಿ 1 ಮಿಲಿ ಎಷ್ಟಿರ್ತಾವ್ರಿ ಅದ್ರಾಗ ಜೀವಕೋಶ ನೋಡ್ರಿ. ಮನುಷ್ಯನಲ್ಲಿ 60 ಲಕ್ಷ, ಇದು ಸಾರಿ 60,000 ಜೀವಕೋಶಗಳು ಇರ್ತಾವ್ರಿ. 10,000 ಬಿಳಿ ರಕ್ತ ಕಣಗಳು ಇರ್ತಾವ, ಪ್ಲೇಟ್ಲೆಟ್ಸ್ ಅಂತ ಇರ್ತಾವ. ಅದ್ರ ಮ್ಯಾಲಿಂದ ಗೊತ್ತಾಗ್ತದೆ ಇಷ್ಟು ಸೂಕ್ಷ್ಮದ ರೀ ಶರೀರ. ಇರ್ಲಿ, ಇದೆಲ್ಲ ಯಾರ್ದು ಮಾಡ್ತಾನ?
ವಿಜ್ಞಾನಿ. ಪರಮಾತ್ಮನ ಒಂದು ಸೃಷ್ಟಿ ವೈಚಿತ್ರ್ಯ, ಇದು ಲೋಕರಂಜನೆ ಅನ್ನುವಂಥದ್ದು ಬಹಳ ವೈಚಿತ್ರ್ಯದ ಪರಮಾತ್ಮ. ಕಾಲ್ಪನಿಕ ಇದ್ರೂ ಕೂಡ ಇದು ಪರಮಾತ್ಮನ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಹಳ ಅದ್ಭುತದ. ಸೊ ಈ ನಾಡಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರ. ಇದರ ಸ್ವರೂಪ ಹೇಳಿದ್ರು. ಭಗವಂತ ಇದನ್ನ ಕ್ರಿಯೇಟ್ ಮಾಡ್ಯಾನ. ಅದು ಹೆಂಗ ಅನ್ನೋದು ಯಾರಿಗೂ ಕಂಡಿಡಿಯಕ್ಕಾಗಿಲ್ಲ. ಆ ನಾಡಿ ಅನ್ನೋದು ಎವ್ರಿ ನಾಕ್ ಕಾರ್ನರ್, ಪ್ರತಿಯೊಂದು ನಾಕ್ ಅಂಡ್ ಕಾರ್ನರ್, ಎಲ್ಲ ಭಾಗಗಳಲ್ಲಿ ನಾಡಿಗಳ ಸಂಚಲನ. ಹೌ ಮೆನಿ ಮೀಡಿಯಾ ಮಾರಿದೆ, ಎಲ್ಲೆಲ್ಲಿ ಅದಾವ ಗೊತ್ತಿಲ್ಲ. ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ಯುಮರೇಷನ್ ಅಂಡ್ ದೆನ್ ದ ಉಪನಿಷತ್ ವಿಲ್ ಸೇ ಥ್ರೂ ದಿ ನಾಡಿಯಂ ದ ವ್ಯಾನ ಪ್ರಾಣ ಟ್ರಾವೆಲ್ಸ್. ಈ ಪ್ರಕಾರ ನಾಡಿಯಲ್ಲಿ ಆ ನಾಡಿಗಳ ಅನೇಕ ಹೆಸರುಗಳದಾವ. ಸೂಕ್ಷ್ಮವಾದಂಥ ನಾಡಿಗಳಲ್ಲಿ ಆ ನಾಡಿಗಳ ಮುಖಾಂತರವಾಗಿ ರಕ್ತ ಸಂಚಾರ ಮಾಡಿ ವ್ಯಾನವಾಯು ಏನ್ ಮಾಡ್ತದೆ, ಪೋಷಕಾಂಶಗಳನ್ನ ರಕ್ತದ ಮೂಲಕ ಎಲ್ಲಾ ಜೀವಗಳಿಗೆ ಹಂಚಿ ಅಲ್ಲಿ ಬಂದಂತ ಕಶ್ಮಲಗಳನ್ನ ತಂದು ಮತ್ತೆ ಸಮಾನಕ್ಕೆ ಕೊಡ್ತಾವ. ಇದಕ್ಕೆ ವ್ಯಾನ ಮುನ್ಸಿಪಾಲಿಟಿ ಗಾಡಿ ಬರ್ತಾವಲ್ಲ, ಅವು ತಗೊಂಡು ಹೋಗ್ತಾವ. ಹಂಗ ಅದು ಮತ್ತ ಸಮಾನ ವಾಯು ಅಲ್ಲಿ ಬಂದಂತ ಕಶ್ಮಲಗಳನ್ನ ನರನಾಡಿಗಳ ಮೂಲಕವಾಗಿ ಹೃದಯಕ್ಕೆ ತಲುಪಿಸ್ತದೆ. ಎಂತಾದ್ರಿ ಇದು ಚಿತ್ರ. ಹೆಂಗ ಮೀಡಿಯಂ ಅದ ನೋಡ್ರಿ ಇಲ್ಲೆಲ್ಲ. ಹೆಂಗ ಉಪನಿಷತ್ ವಿಲ್ ಸೇ ಥ್ರೂ ಆಲ್ ದ ಮೀಡಿಯಂ ದ ವ್ಯಾನ ಪ್ರಾಣ ಟ್ರಾವೆಲ್ಸ್. ಸೊ ನಾಡಿ ನಾವು ಇಲ್ಲಿ ಗೆಟ್ ಇನ್ ದಿಸ್. ಈ ಪ್ರಕಾರ ನಾಡಿಗಳ ಮಹತ್ವವನ್ನ ಅಪ್ಪ ಅವರು 5ನೇ ಮಂತ್ರದಲ್ಲಿ ಕೊಂಡಾಡಿದ. ಇರಲಿ, ಈ ಪ್ರಕಾರವಾಗಿ ಇನ್ನೂ ವಿಷಯಗಳು 6ನೇ ಮಂತ್ರದಿಂದ ಪ್ರಾರಂಭ ಆಗ್ತಾವ. ಒಟ್ಟು 3ರಿಂದ ಪ್ರಾರಂಭ ಆಗೈತಿ. 3ರಲ್ಲಿ 1ರಿಂದ ಹಿಡಿದು ಇಲ್ಲಿವರೆಗೆ ನಾವು 6 ಮಂತ್ರಗಳನ್ನ ನೋಡ್ಕೊಂಡು ಬಂದೀವಿ. ಈ 6ನೇ ಮಂತ್ರವನ್ನು ಕೂಡ ನಾಳಿಂದ ಇನ್ನಷ್ಟದ. ಒಟ್ಟು 9 ಮಂತ್ರಗಳದಾವ. 6, 7, 8, 9. ಈ 9 ಮಂತ್ರಗಳಲ್ಲಿ ಇದ ಪ್ರಾಣದ ಸಂಚಾರ ಎಷ್ಟು ಸುವ್ಯವಸ್ಥಿತವಾಗಿ ದೇಹದಲ್ಲಿ ನಡೆದದಪ್ಪ ಅನ್ನೋದನ್ನ ವ್ಯಕ್ತ ಮಾಡಿ ಹೋಗ್ತಾರ ಪರಮಾತ್ಮನಂದ್ರು. ನಿಜಗುಂಡ್ರು ವ್ಯಕ್ತ ಮಾಡ್ಯಾರ. ಎಲ್ಲಾ ವೇದಗಳಲ್ಲಿ ಇದ್ರ ಬರ್ತದ. ವಿಶೇಷವಾಗಿ ತೈತ್ರಿಯ ಉಪನಿಷತ್ತಂಕ ಇದರ ಬಗ್ಗೆ ಬಹಳ ಕೊಂಡಾಡ್ಯದ. ಅಷ್ಟೇ ಅಲ್ಲ, ಈ ಒಂದು ಮಂಡುಕ ಉಪನಿಷತ್ತನ್ನು ಕೂಡ ಇದರ ಬಗ್ಗೆ ಸಾಕಷ್ಟು ಹೇಳಿದ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿವರೆಗೆ ತಾವುಗಳು ಪ್ರಾಣದ ಅದ್ಭುತವಾದ ಮಹಿಮೆ, ಅದರ ವೈಚಿತ್ರ್ಯ, ಅದರ ಎಂಟ್ರಿ ಆದ್ಮೇಲೆ ಅದರ ಕಾರ್ಯನಿರ್ವಹಣೆ, ಹೊರಗೆ ಹೋಗುವಾಗ ಅದು ಯಾವ ರೀತಿ ಹೋಗ್ತದ ಕರ್ಮ ಕಟ್ಕೊಂಡು ಅನ್ನೋದನ್ನು ಕೂಡ ನಾವು ನೋಡ್ಕೊಂಡು ಬಂದೀವಿ. ಇದು ಇನ್ನೂ ಒಂದು ಸ್ವಲ್ಪ ಅದ ಇರಲಿ. ಅಂಗಾರಗಳು ಲಗ್ನ ಮುಗಿಸಿ ಶೇಪ್ ಆಗಿ ಬರಲಿ. ಬಂದ ನಂತರ ನಾವು ಅವರಿಗೆ ಮುಂದಿನ ಮಂತ್ರಗಳನ್ನು ಓದಲಿಕ್ಕೆ ಅವಕಾಶ ಕೊಡುವ. ಇಲ್ಲಾಂದ್ರೆ ಅವ್ರು ಇನ್ನೊಮ್ಮೆ ಹೇಳ್ತಾರೆ ಅಂದ್ರೆ ಹೇಳಿ ಪ್ರಶ್ನೆ ಇಲ್ಲ. ಆದ್ರೆ